Friends, continue. Now on combination of errors. ನೋಡಿ, ನೀವು ಏನೇ ಕ್ವಾಂಟಿಟಿ ಮೆಷರ್ ಮಾಡಿದಾಗ ಅದನ್ನು ಯೂಸ್ ಮಾಡಿ ಇನ್ನೇನೋ ಕಂಡುಹಿಡಿಯುವಂಥ ಸಾಧ್ಯತೆಗಳಿರ್ತವೆ. ಫಾರ್ ಎಕ್ಸಾಂಪಲ್, ವಾಟ್ ಈಸ್ ಏರಿಯಾ ಆಫ್ ಎ ಸರ್ಕಲ್? ನೀವೊಂದು ವಯರ್ ತೊಗೊಂಡಿದ್ದೀರಾ, ವಯರ್ನ ನೀವು ಸರ್ಕಲ್ ಥರ ಬೆಂಡ್ ಮಾಡಿದ್ದೀರಾ. ವಾಟ್ ಈಸ್ ದಿ ಏರಿಯಾ? ಅದಕ್ಕೆ ನೀವೇನು ಮಾಡಬೇಕು? ಫಸ್ಟು ಈ ಲೆಂತ್ ತೊಗೋಬೇಕು. ಆ ಲೆಂತ್ ಅಥವಾ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಗೊತ್ತಿದ್ದರೆ, ಈಗ ಇದು ಸೆಂಟರ್, ಇದು ಸರ್ಫೇಸ್, ಮಧ್ಯ ಡಿಸ್ಟೆನ್ಸ್, ರೇಡಿಯಸ್. ಇಫ್ ಯು ಮೆಷರ್ ರೇಡಿಯಸ್, ಯು ಕ್ಯಾನ್ ಫೈಂಡ್ ಏರಿಯಾ ವಿಚ್ ಇಸ್ ಪೈ ಆರ್ ಸ್ಕ್ವೇರ್. ನೋಡಿ, ಇಲ್ಲಿ 6 2 ಟೈಮ್ಸ್ ಮಲ್ಟಿಪ್ಲೈ ಆಗಿದೆ. ಯು ಮಲ್ಟಿಪ್ಲೈ ಆರ್ ರೇಡಿಯಸ್, ದಿಸ್ ಡಿಸ್ಟೆನ್ಸ್ 2 ಟೈಮ್ಸ್. ಇಫ್ ದೆರ್ ಇಸ್ ಅನ್ ಎರರ್ ಇನ್ ದಿ ಮೆಷರ್ಮೆಂಟ್ ಆಫ್ ರೇಡಿಯಸ್, ದೆರ್ ವಿಲ್ ಬಿ ಅನ್ ಎರರ್ ಇನ್ ದಿ ಏರಿಯಾ, ಅಲ್ವೇ? ಎರರ್ನಲ್ಲಿ, ರೇಡಿಯಸ್ನಲ್ಲಿ ಕಮಿಟ್ ಮಾಡಿರೋ ಎರರಿನ ಏರಿಯಾ ಕಾಣಿಸ್ಕೊಳ್ಳುತ್ತೆ, ಬಟ್ ರೇಡಿಯಸ್ ಮಲ್ಟಿಪ್ಲೈ 2 ಟೈಮ್ಸ್. ಸಿಮಿಲರ್ಲಿ, ಯು ಕನ್ಸಿಡರ್ rectangle. What is the total? This is L and this breadth. What is total circumference? And the total length 2 times L plus B. The error committed in the measurement of length and measurement of B, that is breadth, appears as measurement of total length. ಇಲ್ಲಿ ಸಮ್ ಇದೆ. ಅದೇ ಥರ ಡಿಫರೆನ್ಸ್, ಆಮೇಲೆ ಪ್ರಾಡಕ್ಟ್, ಕೋಶಂಟ್, ಈ ಥರ ತೊಗೊಂಡಾಗ ಕಾಂಬಿನೇಷನ್ ಆಫ್ ಎರರ್ಸ್ನಲ್ಲಿ ಎರರ್ ಫಸ್ಟ್ ಈ ಥರ ತೊಗೊಂಡು 2 ಪಾರ್ಟ್ಸಾಗಿ ಡಿವೈಡ್ ಮಾಡ್ತೀವಿ. ಒಂದು ಎರರ್ಸ್ ಇನ್ ದಿ ಕಾಂಬಿನೇಷನ್, ಸಮ್ ಆರ್ ಡಿಫರೆನ್ಸ್ ಆಫ್ ಟೂ ಕ್ವಾಂಟಿಟೀಸ್. Okay, now let's suppose this way. Let a new quantity z be of the form a plus b. A ಅನ್ನೋದು ಲೈಕ್ ಲೆಂತ್ ಆ್ಯಂಡ್ ಬಿ ಅನ್ನೋದು ಲೈಕ್ ಬ್ರೆಡ್ತ್. ಅವುಗಳ ಸಮ್ಮು ಟೋಟಲ್ ಲೆಂತ್ ಆಫ್ ದಿ ಸರ್ಕಲ್, ಸರ್ಕಂಫರೆನ್ಸ್, ಟೋಟಲ್ ಲೆಂತ್ ಆಫ್ ರೆಕ್ಟ್ಯಾಂಗಲ್, ಸ್ಕ್ವೇರ್, ಪ್ಯಾರಲೋಗ್ರಾಮ್, ಈ ಥರದ್ದು ಏನು ಬೇಕಾದ್ರೂ ತೊಗೋಬೋದು. ಆರ್ sometimes z equals to a minus b, ಈ ಥರನೂ ಇರ್ಬೋದು. ಡಿಫ್ರೆನ್ಸ್ ಆಫ್ 2 ಕ್ವಾಂಟಿಟೀಸ್. ಲೆಟ್ ಎರರ್ ಇನ್ ದಿ ಮೆಷರ್ಮೆಂಟ್, ನೀವು ಏನು ಮೆಷರ್ ಮಾಡ್ತಾ ಇದ್ದೀರಾ? ಎರರ್ ಇನ್ ದಿ ಮೆಷರ್ಮೆಂಟ್ ಆಫ್ ಎ, ಎರರ್ ಇನ್ ದಿ ಮೆಷರ್ಮೆಂಟ್ ಆಫ್ ಎ. ಇದು ರಬ್ ಮಾಡ್ತೀನಿ, ಈ ಎಕ್ಸಾಂಪಲ್ ಆಮೇಲೆ ತೊಗೋಣ. ಎರರ್ ಇನ್ ದಿ ಮೆಷರ್ಮೆಂಟ್ ಆಫ್ ಎ ವಿಚ್ ಈಸ್ ಡೆಲ್ಟಾ ಎ ಬರೀರಿ, B delta A. Therefore, ಇಲ್ಲಿ ಮುಂದೆ ಬರುತ್ತೆ, ಇದನ್ನು ಆಮೇಲೆ ರಬ್ ಮಾಡ್ತೀನಿ ನಾನು. Therefore, ಟೋಟಲ್ ವ್ಯಾಲ್ಯೂ ಹೇಗೆ ಬರೀತೀನಿ ನಾನು? A ಪ್ಲಸ್ ಆರ್ ಮೈನಸ್ ಡೆಲ್ಟಾ ಎ. ನಿಮಗೆ ಗೊತ್ತು, ಎ ವ್ಯಾಲ್ಯೂ ಮೆಷರ್ ಮಾಡುವಾಗ ಎರರ್ ಎಗಿನ್ನ ಡೆಲ್ಟಾ ಎ ವರ್ಸ್ ಜಾಸ್ತಿ ಇದೆ. ಅಂದರೆ ಈಗ 0.01 ಜಾಸ್ತಿ ಬಂತು, ಆವಾಗ ಪ್ಲಸ್ ಮಾಡಬೇಕು, ಕಮ್ಮಿ ಆದರೆ ಮೈನಸ್ ಮಾಡಬೇಕು. ಹಾಗೆ ಅಂದರೆ ಈ ಮೆಷರ್ಮೆಂಟ್ನಲ್ಲಿ ಈ ಎರರ್ ಆಗಿದೆ. ಸಿಮಿಲರ್ಲಿ, ಎರರ್ ಇನ್ ದಿ ಮೆಷರ್ಮೆಂಟ್ ಆಫ್ ಬಿ, ಕ್ವಾಂಟಿಟಿ ಬಿ ಡೆಲ್ಟಾ ಬಿ ಅಂತ ಬರ್ಕೋಣ. ದೇರ್ಫೋರ್ ಟೋಟಲ್ ವ್ಯಾಲ್ಯೂ ಆಫ್ ಬಿ ಈಸ್ ಎಕ್ಸ್ಪ್ರೆಸ್ಡ್ ಬಿ ಪ್ಲಸ್ ಡೆಲ್ಟಾ ಬಿ. ಅಂದರೆ ಇಷ್ಟು ಎರರ್ನಲ್ಲಿ ಇಷ್ಟು ಮೆಷರ್ ಮಾಡಿದ್ದೀರ ನೀವು. ಹೆನ್ಸ್ ಇದು ಎರಡರಲ್ಲೂ ಎರರ್ ಆಗಿರೋದ್ರಿಂದ, ಹೆನ್ಸ್ there is an error in the measurement of z. Error in measurement equal, ಇದೇ ಬರೆಯೋಣ. The error in the measurement of z, b delta z. Therefore, ನೀವು ಟೋಟಲ್ ವ್ಯಾಲ್ಯೂ ಆಫ್ z ಹೆಂಗೆ ಬರೀತೀರ? z ಪ್ಲಸ್ ಆರ್ ಮೈನಸ್ ಡೆಲ್ಟಾ z. ಈ ಎರರು ಇವೆರಡು ಎರರಿಂದ ಆಗಿದೆ, ಅವುಗಳನ್ನ ಕ್ಲಬ್ ಮಾಡೋದು ಹೇಗೆ? therefore z ಪ್ಲಸ್ ಆರ್ ಮೈನಸ್ ಡೆಲ್ಟಾ z ಅಂತ ಬರ್ಕೊಂಡ್ರೆ, ಆ್ಯಡ್ ಮಾಡಿದ್ರೆ ಎ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಎ ಪ್ಲಸ್ ಬಿ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಬಿ ನೋಡಿ ಬರೀತೀರ. ಸೊ z ಈಕ್ವಲ್ಸ್ z ಪ್ಲಸ್ ಆರ್ ಮೈನಸ್ ಡೆಲ್ಟಾ ಝೆಡ್ನಲ್ಲಿ ಎ ಪ್ಲಸ್ ಬಿ ಗ್ರೂಪ್ ಮಾಡ್ಕೋಣ.
ಇಲ್ಲಿ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಎ ಪ್ಲಸ್ ಡೆಲ್ಟಾ ಬಿ ಇವೆರಡು ಆ್ಯಡ್ ಮಾಡಬೇಕು. ಇಲ್ಲಿ ಪ್ಲಸ್ ಆರ್ ಮೈನಸ್ ಇದ್ರೂ ಪ್ಲಸ್ ಅಂದರೆ ಜಾಸ್ತಿ ಇದಕ್ಕಿಂತ, ಮೈನಸ್ ಅಂದರೆ ಕಮ್ಮಿ. ಜಾಸ್ತಿನಾದರೂ ಇಲ್ಲಿ ಕಮ್ಮಿನಾದ್ರೂ ಇಲ್ಲಿ ಎರರನ್ನ ಆ್ಯಡ್ ಮಾಡ್ಕೋಬೇಕು. ಈಗ ನೀವು ಒಂದು ಸ್ಕೇಲ್ನ ಫಾಲ್ಟಿ ಸ್ಕೇಲ್ ಯೂಸ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ. ಈಗ 0.1 2 3 4 ಹಿಂಗಿದೆ, ಈ ಥರ ಇದೆ, ಹೀಗೆ ಇಲ್ಲಿ 9 ಗ್ಯಾಪ್ಸ್ ಇದೆ. ಸೊ 0.9 mm ಅವರು 1 ಸೆಂಟಿಮೀಟರ್ ಅಂತ ಬರ್ಕೊಬಿಟ್ಟಿದ್ದಾರೆ, ವಿಚ್ ಇಸ್ ರಾಂಗ್. 10 ಇರಬೇಕಿತ್ತು. ಹಾಗಾಗಿ 9 mm ಅವರು 1 ಸೆಂಟಿಮೀಟರ್ ಬರ್ಕೊಂಡಿದ್ದಾರೆ. ಇಟ್ಸ್ ರಾಂಗ್. ಆ್ಯಕ್ಚುಲಿ 1 mm ಮಿಸ್ ಆಯಿತು. ನೀವು 1 mm ಮಿಸ್ ಆದ್ರೂ ನೀವು ಎಷ್ಟೇ ಸರಿ ಇನ್ನು ಮೆಷರ್ ಮಾಡಿ, ಈ ವ್ಯಾಲ್ಯೂಸ್ನ ಆ್ಯಡೇ ಮಾಡಿ ಸಬ್ಟ್ರಾಕ್ಟೇ ಮಾಡಿ, ಎರರ್ ಎಷ್ಟು, ಎರರ್ ಯಾವಾಗಲೂ ಆ್ಯಡ್ ಮಾಡ್ಕೋಬೇಕು. ಹಾಗಾಗಿ ನೋಡಿ, ಇದು ಈ ಝೆಡ್ಗೆ ನಾನು ಎ ಪ್ಲಸ್ ಬಿ ಬರಿಬೋದಲ್ವಾ, ಇದನ್ನು ತೆಗೆದಾಕಿದ್ರೆ ಹಾಗಾದರೆ ಎರರ್ ಇನ್ ಝೆಡ್ ಈಸ್ ಎರರ್ ಇನ್ ಎ ಪ್ಲಸ್ ಎರರ್ ಇನ್ ಬಿ ಅಂತ ಈಗ ಬರ್ಕೊತೀವಿ. ಎರರ್ಸ್ ಇನ್ ಎ ಆ್ಯಂಡ್ ಬಿನ ನಾವು ಆ್ಯಡ್ ಮಾಡ್ಕೋಬೇಕು. ಸಿಮಿಲರ್ಲಿ ಇದೇ ಥರ ನೀವು ಇನ್ ಸಬ್ಟ್ರಾಕ್ಷನ್ ಆಲ್ಸೋ, ಸಬ್ಟ್ರಾಕ್ಷನಲ್ಲೂ ಕೂಡ ಝೆಡ್ ಈಕ್ವಲ್ಸ್ ಟು ಎ ಮೈನಸ್ ಬಿ, ಇದರಲ್ಲೂ ಎರರ್ ಇನ್ ಝೆಡ್ ದಟ್ ಈಸ್ ಡೆಲ್ಟಾ ಝೆಡ್ ಈಸ್ ರಿಟರ್ನ್ ಆಸ್ ಎರರ್ ಇನ್ ಎ ಪ್ಲಸ್ ಎರರ್ ಇನ್ ಬಿ. ಕ್ವಾಂಟಿಟಿ ಸಬ್ಟ್ರಾಕ್ಟ್ ಮಾಡಿದ್ರೂ ಎರರ್ನ ಆ್ಯಡ್ ಮಾಡ್ಕೋಬೇಕು. ಏನು ಮಿಸ್ಟೇಕ್ ಆಗುತ್ತೋ ಅದನ್ನು ನೀವು ಆ್ಯಡ್ ಮಾಡ್ಕೋಬೇಕು. ಈಗ ನೀವು 23 ಸೆಂಟಿಮೀಟರ್ಸ್ನ ಮೆಷರ್ ಮಾಡಲಿಕ್ಕಾಗಿ 23.4ನ 23.3 ಮೆಷರ್ ಮಾಡ್ತೀರಾ. ವಾಟ್ ಇಸ್ ಡಿಫ್ರೆನ್ಸ್? ಡಿಫ್ರೆನ್ಸ್ ಈಸ್ 0.1. ನೀವು ಇನ್ನೊಂದು ಸರಿ ಮೆಷರ್ ಮಾಡ್ತೀರಾ 23.4 ಮೆಷರ್ ಮಾಡಲಿಕ್ಕೆ 23.5 ಮೆಷರ್ ಮಾಡ್ತೀರಾ. ಈಗ ಡಿಫ್ರೆನ್ಸು -0.1. ಮೈನಸ್ ಆದರೂ ಆಗಲಿ ಪ್ಲಸ್ ಆದರೂ ಆಗಲಿ, ಇಲ್ಲಿ ನೀವು ಸಬ್ಟ್ರಾಕ್ಟ್ ಮಾಡಬಾರ್ದು ಇವೆರಡನ್ನ. ವಾಟ್ ಇಸ್ ಟೋಟಲ್ ಎರರ್? ಇಲ್ಲಿ 0.1 ಇಲ್ಲಿ 0.1 ಎರಡೂ ಆ್ಯಡ್ ಮಾಡ್ಕೋಬೇಕು. ಮಿಸ್ಟೇಕ್ಸ್ನ ಆ್ಯಡ್ ಮಾಡಬೇಕು, ಸಬ್ಟ್ರಾಕ್ಟ್ ಮಾಡೋಂಗಿಲ್ಲ ಯಾವಾಗಲೂ. ಯು ಹ್ಯಾವ್ ಟು ಆ್ಯಡ್ ಮಿಸ್ಟೇಕ್ಸ್. ಹಾಗಾಗಿ ಕ್ವಾಂಟಿಟಿ ಸಬ್ಟ್ರಾಕ್ಟ್ ಮಾಡಿದ್ರು ಎರರ್ಸ್ ಮಾತ್ರ ಆ್ಯಡ್ ಮಾಡ್ತೀರಿ. ಇಲ್ಲಿ ಮಾಡಿದ್ರಲ್ಲ ಇದೇ ಕ್ಯಾಲ್ಕುಲೇಷನ್ ರಿಪೀಟ್ ಮಾಡ್ತೀರಾ. ಎರರ್ ಇನ್ ಎ ಡೆಲ್ಟಾ ಎ, ಎರರ್ ಇನ್ ಬಿ ಡೆಲ್ಟಾ ಬಿ, ಎರರ್ ಇನ್ ಝೆಡ್ ಡೆಲ್ಟಾ ಝೆಡ್. ಬಿಕಾಸ್ ಇವೆರಡಲ್ಲೂ ಎರರ್ ಆದರೆ ಇಲ್ಲೂ ಎರರ್ ಆಗೇ ಆಗುತ್ತೆ. ಎರರ್ಸ್ನ ಆ್ಯಡ್ ಮಾಡಿ, ವೆದರ್ ಯು ಆ್ಯಡ್ ಟು ಕ್ವಾಂಟಿಟೀಸ್ ಆರ್ ಸಬ್ಟ್ರಾಕ್ಟ್, ಎರರ್ಸ್ ಹ್ಯಾವ್ ಟು ಬಿ ಆ್ಯಡೆಡ್ ಅನ್ನೋದು ಸ್ಟೋರಿ ಇಲ್ಲಿ. ಆಯಿತಾ? ಎರರ್ಸ್ ಅಂದರೆ ಮಿಸ್ಟೇಕ್ಸು. ನೀವು ಎರಡೆರಡು ಕ್ವಾಂಟಿಟೀಸ್ನ ಮೂರು ಕ್ವಾಂಟಿಟೀಸ್ನ ಕ್ಲಬ್ ಮಾಡಿ ಇನ್ನೊಂದು ಕ್ವಾಂಟಿಟಿ ನೀವು ಕಂಡುಹಿಡ್ತಾ ಇದ್ದಾಗ ಪ್ರತಿಯೊಂದು ಕ್ವಾಂಟಿಟಿಲಿ ಆಗೋಂಥ ಎರರ್ನು ಆ್ಯಡ್ ಮಾಡಿ ನೋಡಬೇಕು. ಆವಾಗ ಮಾತ್ರ ಟೋಟಲ್ ಎರರ್ ಸಿಗುತ್ತೆ ಅನ್ನೋದು ಸ್ಟೋರಿ. ರಿಮೆಂಬರ್ ದಿಸ್. ಇದು ಅಬೌಟ್ ಸಮ್ ಆ್ಯಂಡ್ ಡಿಫ್ರೆನ್ಸ್, ರೈಟ್ ಸ್ಟೂಡೆಂಟ್? ಸಿಮಿಲರ್ಲಿ ಎರರ್ಸ್ ಇನ್ ಪ್ರಾಡಕ್ಟ್ ಕೋಶೆಂಟ್. ಪ್ರಾಡಕ್ಟ್ ಅಂದರೆ ಈ ಫಾರ್ಮ್ ಎ ಇಂಟು ಬಿ, ಕೋಶೆಂಟ್ ಅಂದರೆ ಎ ಬೈ ಬಿ. ಹೀಗೆ ನೋಡಿ, ಈ ಕೋಶೆಂಟ್ ಫಾರ್ಮ್ನು ನಾವು ಎ ಇಂಟು ಬಿ ಪವರ್ -1 ಬರೀತೀವಿ. ನೋಡಿ, ಡಿನಾಮಿನೇಟರ್ನ ನ್ಯೂಮರೇಟರ್ ಬಂದಾಗ ಹೀಗೆ ಬಿ ಪವರ್ -1 ಬರೀತೀವಿ. ಮೈಂಡ್ ತುಂಬ ಸಿಂಪಲ್. ಎರರ್ ಇನ್ ಮೆಷರ್ಮೆಂಟ್ ಆಫ್ ಎ ಡೆಲ್ಟಾ ಎ ಅಂತ ಬರೆದಾಗ ಸೇಮ್ ಸ್ಟೋರಿ. ಏನು ಮೆಷರ್ ಮಾಡಿದಾಗ ತಪ್ಪಾಗಿದ್ದರೆ ನೋಡಿ ಬರೀತೀವಿ. ಅಂದರೆ ನೀವು ಮೆಷರ್ ಮಾಡಬೇಕಾಗಿರೋ ವ್ಯಾಲ್ಯೂ ಎ ಇತ್ತು, ಆದರೆ ಅದಕ್ಕಿಂತ ಒಂಚೂರು ಜಾಸ್ತಿ ಏನೋ ಬಂದಿದೆ ವ್ಯಾಲ್ಯೂ, ಇಲ್ಲ ಕಮ್ಮಿ ಬಂದಿದೆ, ಹಿಂಗೆ ಮಾಡ್ತೀರಾ. ಬಿನಲ್ಲೂ ಹಾಗೆಯೇ ಏನು ಬಿನಲ್ಲಿ ಎರರ್ ಆದಾಗ ಝೆಡ್ನಲ್ಲೂ ಬರುತ್ತೆ. ನೀವು ಪ್ರಾಡಕ್ಟ್ ಆದರೆ ಹಿಂಗೆ ನೋಡಿ ಮಲ್ಟಿಪ್ಲೈ ಮಾಡ್ಕೋಬೇಕು. ಎರರ್ ಇನ್ ಝೆಡ್ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಝೆಡ್, ಇದರಲ್ಲಿ ಎರರ್ ಆಗಿರೋದನ್ನು ಹಿಂಗೆ ಬರಿತಾ ಇದ್ದೀರಾ. ಯಾಕಂದರೆ ಎನಲ್ಲಿ ಮೆಷರ್ ಮಾಡಿದಾಗ ಎರರ್ ಆಗಿದೆ, ಬಿ ಮೆಷರ್ ಮಾಡಿದಾಗ ಎರರ್. ಈಗ ಅದು ಮಲ್ಟಿಪ್ಲೈ ಮಾಡಿದ್ರೆ ಎರರ್ ಏನಾಗುತ್ತೆ ನೋಡಿ, ಮಲ್ಟಿಪ್ಲೈ ಮಾಡೋಣ. ಮ್ಯೂಚುವಲ್ ಮಲ್ಟಿಪ್ಲಿಕೇಶನ್, ಇದಕ್ಕೆ ಪ್ಲಸ್ ಮಾಡ್ಕೊಳ್ಳೋದು, ಇದಕ್ಕೆ ಪ್ಲಸ್ ಮಾಡ್ಕೊಳ್ಳೋದು. ನೋಡಿ, ಎ ಇಂಟು ಬಿ ಮಲ್ಟಿಪ್ಲೈ ಪ್ಲಸ್ ಎ ಇಂಟು ಡೆಲ್ಟಾ ಬಿ. ಬೇಕಾದ್ರೆ ನೀವು ಇಲ್ಲಿ ಪ್ಲಸ್ ಆರ್ ಮೈನಸ್ ಇದೆ, ಪ್ಲಸ್ ಆರ್ ಮೈನಸ್ ಬರೀರಿ. ಪ್ಲಸ್ ಎ ಇಂಟು ಪ್ಲಸ್ ಆರ್ ಮೈನಸ್ ಎ ಬಿ ಇಸ್ ಪ್ಲಸ್ ಆರ್ ಮೈನಸ್ ಎ. ಪ್ಲಸ್ ಆರ್ ಮೈನಸ್ ಎ ಇಂಟು ಬಿ ಪ್ಲಸ್ ಆರ್ ಮೈನಸ್ ಬಿ ಡೆಲ್ಟಾ ಎ. ಹಿಂಗೆ ನೀವು ಡೆಲ್ಟಾ ಏನಾದರೂ ಫಸ್ಟ್ ಬರಿಬೋದು, ಬಿನಾದರೂ ಫಸ್ಟ್ ಬರಿಬೋದು. ಪ್ಲಸ್ ಆರ್ ಮೈನಸ್ ಎ ನೋಡಿ, ಪ್ಲಸ್ ಆರ್ ಮೈನಸ್ ಡೆಲ್ಟಾ ಎ ಇಂಟು ಡೆಲ್ಟಾ ಬಿ. ನೋಡಿ ಅಲ್ವೇ? ನೋಡಿ, ಝೆಡ್ ಎ ಬಿ ಕ್ಯಾನ್ಸಲ್ ಆಗಿಬಿಡುತ್ತೆ. ಯಾಕೆ ಕ್ಯಾನ್ಸಲ್ ಆಗುತ್ತೆ ಅಂದರೆ ಝೆಡ್ ಈಕ್ವಲ್ಸ್ ಟು ಎ ಬಿ ತಾನೆ. ನೋಡಿ, ಝೆಡ್ ಈಕ್ವಲ್ಸ್ ಟು ಎ ಬಿ ಅಂದರೆ ಎ ಬಿ ಝೆಡ್ ಪ್ಲೇಸಿಗೆ ಎ ಬಿ ಬರೀತೀರ ನೀವು. ಝೆಡ್ ಪ್ಲೇಸಿಗೆ ಎ ಬಿ ಬರೆದ್ರೆ ನೋಡಿ ಎ ಬಿ ಕ್ಯಾನ್ಸಲ್ ಆಗಿಬಿಡುತ್ತೆ. ಒಂದು ಸರಿ ಬರದೇ ತೋರಿಸ್ತೀನಿ ನಿಮಗೆ. ಕೆಲವರಿಗೆ ಇವೆಲ್ಲ ಫ್ಲ್ಯಾಶ್ ಆಗೋಲ್ಲ, ಎಲ್ಲೋ ಒಂದು ನೋಡಿ ಕೂತಿರ್ತೀರ, ಹಾಗಾಗಿ ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ. ಪ್ಲಸ್ ಆರ್ ಮೈನಸ್ ಎ ಡೆಲ್ಟಾ ಬಿ
ಪ್ಲಸ್ ಆರ್ ಮೈನಸ್ ಬಿ ಡೆಲ್ಟಾ ಎ, ರೈಟ್, ಪ್ಲಸ್ ಆರ್ ಮೈನಸ್ ಡೆಲ್ಟಾ ಎ ಡೆಲ್ಟಾ ಬಿ. ಎ ಬಿ ಕ್ಯಾನ್ಸಲ್ ಆಯಿತು. ಬಟ್ ಇಲ್ಲಿ ಒಂದು ಪಾಯಿಂಟ್ ನೋಡಿ, ಸಿನ್ಸ್ ಡೆಲ್ಟಾ ಎ ಆ್ಯಂಡ್ ಡೆಲ್ಟಾ ಬಿ ವೆರಿ ಸ್ಮಾಲ್, ಹಾಗಾಗಿ ಡೆಲ್ಟಾ ಎ ಇಂಟು ಡೆಲ್ಟಾ ಬಿ ಅಂದರೆ ತುಂಬ ಸ್ಮಾಲ್ ವ್ಯಾಲ್ಯೂ, ಸ್ಟಿಲ್ ಸ್ಮಾಲರ್, ದೇರ್ಫೋರ್ ನೆಗ್ಲೆಕ್ಟ್. ಅಂದರೆ ಎಕ್ಸಾಂಪಲ್ ಏನು, ಡೆಲ್ಟಾ ಎ ಒಂದು 0.01 ತೊಗೊಂಡಿರಿ, ಯಾರಾದ್ರೂ ಹಾಗೇನೆ. ಡೆಲ್ಟಾ ಬಿ ಒಂದು 0.01 ತೊಗೊಳ್ಳಿ. ಎರಡು ಮಲ್ಟಿಪ್ಲೈ ಮಾಡಿದಾಗ ಡೆಲ್ಟಾ ಎ ಇಂಟು ಡೆಲ್ಟಾ ಬಿ ಬೇಕಾದ್ರೆ 0.02 ತೊಗೊಂಡಿರಿ. 0.1 ಇಂಟು 0.2 ಈಸ್ 0.02 ಈಸ್ 0.4 ಪ್ಲೇಸು 1 2 3 4, ಹಾಗಾಗಿ 0.01 ಅಲ್ಲ ಇದು, 0.01 ಮಲ್ಟಿಪ್ಲೈ ಮಾಡಿದ್ರೆ 0.004, ವೆರಿ ಸ್ಮಾಲ್, 0.00004. 2 ಪ್ಲೇಸ್ ಶಿಫ್ಟ್ ಮಾಡಬೇಕು ಎರಡು ಕಡೆ, ಹಾಗಾಗಿ ಸ್ಟಿಲ್ ಸ್ಮಾಲ್ ಅದು ನೆಗ್ಲೆಕ್ಟ್ ಮಾಡ್ತೀವಿ. ಹಾಗಾದರೆ ಯು ಆರ್ ಲೆಫ್ಟ್ ವಿತ್ ಓನ್ಲಿ ದಿ ಕ್ವಾಂಟಿಟೀಸ್. ನೋಡಿ ಲೆಫ್ಟ್ ಸೈಡ್ನಲ್ಲಿ, ದೇರ್ಫೋರ್ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಝೆಡ್ ಈಕ್ವಲ್ಸ್ ಟು ಉಳ್ಕೊಂಡಿದ್ದೇನು, ಪ್ಲಸ್ ಆರ್ ಮೈನಸ್ ಎ ಡೆಲ್ಟಾ ಬಿ ಪ್ಲಸ್ ಆರ್ ಮೈನಸ್ ಬಿ ಡೆಲ್ಟಾ ಎ. ಇದು ಈ ಥರ ಆಯಿತು. ನಾವಿಲ್ಲಿ ಎರರ್ಸ್ನ ಸಿಂಪ್ಲಿ ಆ್ಯಡ್ ಮಾಡೋಕ್ಕಾಗಲ್ಲ. ಅಡಿಷನ್ ಸಬ್ಟ್ರಾಕ್ಷನ್ ಬಂದಾಗ ಇಲ್ಲಿ ರಿಲೇಟಿವ್ ಎರರ್ ಕಂಡು ಹಿಡಿತೀವಿ. ಪ್ರಾಡಕ್ಟ್ ಫಾರ್ಮಿಗೆ ಬಂದಾಗ ರಿಲೇಟಿವ್ ಎರರ್, ಪ್ರಾಡಕ್ಟ್ ಕ್ವೋಷನ್ ಫಾರ್ಮ್ ರಿಲೇಟಿವ್ ಎರರ್. ಸಮ್ ಆ್ಯಂಡ್ ಡಿಫರೆನ್ಸ್ನಲ್ಲಿ ಆಬ್ಸಲ್ಯೂಟ್ ಎರರ್, ಇಲ್ಲಿ ರಿಲೇಟಿವ್ ಎರರ್ ಮಾಡಬೇಕು ಅಂದರೆ ಡಿವೈಡ್ ಥ್ರೂ ಔಟ್ ಬೈ ಎ ಬಿ ಈಕ್ವಲ್ಸ್ ಟು ಝೆಡ್ ಆದರೂ ಬರಿಬೋದು, ಎ ಬಿ ಆದರೂ ಬರಿಬೋದು. ಇಲ್ಲಿ ಝೆಡ್ಡೇ ಬರೆಯೋಣ, ಪ್ಲಸ್ ಆರ್ ಮೈನಸ್ ಡೆಲ್ಟಾ ಝೆಡ್ ಡಿವೈಡ್ ಬೈ ಝೆಡ್, ಯಾಕಂದರೆ ಎ ಬಿ ಅಂದರೆ ಝೆಡ್ ಅಲ್ವಾ. ನೋಡಿ ಎ ಬಿ ಅಂದರೆ ಝೆಡ್, ಇಲ್ಲಿ ದಟ್ಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎ ಡೆಲ್ಟಾ ಬಿ ಡಿವೈಡ್ ಬೈ ಎ ಬಿ ಪ್ಲಸ್ ಆರ್ ಮೈನಸ್ ಬಿ ಡೆಲ್ಟಾ ಎ ಡಿವೈಡ್ ಬೈ ಎ ಬಿ ಅಲ್ವಾ. ಮಾಮೂಲಿ ಇದನ್ನು ಡಿವೈಡ್ ಮಾಡಿ, ಡಿವೈಡ್ ಥ್ರೂ ಔಟ್ ಬೈ ಎ ಬಿ, ಇಲ್ಲಿ ಎ ಬಿ ಇಲ್ಲಿ ಎ ಬಿ, ಇಲ್ಲಿ ಎ ಬಿನೇ ಝೆಡ್ ಅಂತ ಬರ್ಕೊಂಡಿದ್ದಾರೆ, ಬಿಕಾಸ್ ಎ ಬಿ ಈಸ್ ಝೆಡ್, ಯಾಕಂದರೆ ಝೆಡ್ ಬರ್ದಿದ್ದೀನಿ. ಇಲ್ಲಿ ಎ ಇದೆ, ಹಾಗಾಗಿ ಎ ಬಿ ಡಿವೈಡ್ ಮಾಡಿದೆ, ಬಿ ಇದೆ ಬಿ. ಸೊ ಎ ಕ್ಯಾನ್ಸಲ್ ಆಯಿತು, ಇಲ್ಲಿ ಬಿ ಕ್ಯಾನ್ಸಲ್ ಆಯಿತು. ಹಾಗಾದರೆ ಡೆಲ್ಟಾ ಝೆಡ್ ಡಿವೈಡ್ ಬೈ ಝೆಡ್ ಪ್ಲಸ್ ಆರ್ ಮೈನಸ್ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ ಡೆಲ್ಟಾ ಬಿ ಡಿವೈಡ್ ಬೈ ಬಿ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಎ ಡಿವೈಡ್ ಬೈ ಎ. ವಾಟ್ ಇಸ್ ದಿಸ್? ಡೆಲ್ಟಾ ಬಿ ಬೈ ಬಿ ಆಬ್ಸಲ್ಯೂಟ್ ಎರರ್ನ ನೀವು ಅದರ ಆಬ್ಸಲ್ಯೂಟ್ ವ್ಯಾಲ್ಯೂಗೆ ಮೀನ್ ವ್ಯಾಲ್ಯೂಗೆ ಡಿವೈಡ್ ಮಾಡಿದ್ರೆ ಏನಿದು ರಿಲೇಟಿವ್ ಎರರ್. ನೀವು ಮ್ಯಾಕ್ಸಿಮಮ್ ರಿಲೇಟಿವ್ ಎರರ್ ಬೇಕು ಅಂದರೆ ಮ್ಯಾಕ್ಸಿಮಮ್ ರಿಲೇಟಿವ್ ಎರರ್ ಸಬ್ಟ್ರ್ಯಾಕ್ಟ್ ಮಾಡೋಂಗಿಲ್ಲ. ಮೈನಸ್ ಇದ್ರೂ ಎರರ್ಗೆ ಯಾವಾಗಲೂ ಪ್ಲಸ್ಸೇ ಮಾಡಬೇಕು. ಎರರ್ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ವೇಸ್ಟ್ ಅದು. ಎರರ್ ಅಂದರೆ ತಪ್ಪನ್ನು ಮ್ಯಾಕ್ಸಿಮಮ್ ಕನ್ಸಿಡರ್ ಮಾಡಬೇಕು ಯಾವಾಗಲೂ. ಮ್ಯಾಕ್ಸಿಮಮ್ ಅಂದರೆ ಫಾರ್ ಮ್ಯಾಕ್ಸಿಮಮ್ ರಿಲೇಟಿವ್ ಎರರ್ ಅಡಿಷನ್ ತೊಗೋಬೇಕು, ಸಬ್ಟ್ರಾಕ್ಷನ್ ಮೈನಸ್ ಏನು ತೊಗೋಬಾರ್ದು. ಎರರ್ ಡೆಲ್ಟಾ ಝೆಡ್ ಬೈ ಝೆಡ್ ಈಕ್ವಲ್ಸ್ ಟು ಡೆಲ್ಟಾ ಎ ಬೈ ಎ. ಫಸ್ಟ್ ಏನೇ ಬರೆಯೋಣ, ಬಿ ಆಮೇಲೆ ಬಂದಿದೆ, ಹೆಂಗಾರು ಬರಿಬೋದು. ಎ ಪ್ಲಸ್ ಬಿ ಈಕ್ವಲ್ಸ್ ಟು ಬಿ ಪ್ಲಸ್ ಎ ಡೆಲ್ಟಾ ಬಿ ಬೈ ಬಿ. ನೋಡಿ ಈಗ ಬರೀತಾರೆ. ಅಲ್ಲಿಗೆ ಮ್ಯಾಕ್ಸಿಮಮ್ ರಿಲೇಟಿವ್ ಎರರ್ ಈಸ್ ಆಲ್ವೇಸ್ ಸಮ್ ಆಫ್ ದಿ ಇಂಡಿವಿಜುವಲ್ ಮ್ಯಾಕ್ಸಿಮಮ್ ರಿಲೇಟಿವ್ ಎರರ್ಸ್. ನೋಡಿ ನೀವು ಎಷ್ಟೇ ಕ್ವಾಂಟಿಟೀಸ್, 3 ಕ್ವಾಂಟಿಟೀಸ್ ತೊಗೊಳ್ಳಿ, ಎ ಬಿ ಸಿ, ಆವಾಗ ಡೆಲ್ಟಾ ಎ ಬೈ ಎ ಪ್ಲಸ್ ಡೆಲ್ಟಾ ಬಿ ಬೈ ಬಿ ಪ್ಲಸ್ ಇನ್ ಜನರಲ್ ಇಲ್ಲಿ ಬರೀತೀನಿ ನೋಡಿ ನಾನು. ಇನ್ ಜನರಲ್ ಇಲ್ಲಿ ಇನ್ ಜನರಲ್ ಅಂದರೆ ಇದನ್ನು ಎಷ್ಟು ಕ್ವಾಂಟಿಟೀಸ್ ಬೇಕಾದರೂ ಬರಿಬೋದು. ಡೆಲ್ಟಾ ಝೆಡ್ ಬೈ ಝೆಡ್ ಈಕ್ವಲ್ಸ್ ಟು ಡೆಲ್ಟಾ ಎ ಬೈ ಎ ಪ್ಲಸ್ ಡೆಲ್ಟಾ ಬಿ ಬೈ ಬಿ ಪ್ಲಸ್ ಡೆಲ್ಟಾ ಸಿ ಬೈ ಸಿ ಪ್ಲಸ್ ಎಕ್ಸೆಟ್ರಾ. ಇಫ್ ಯಾವಾಗ ಝೆಡ್ ಈಕ್ವಲ್ಸ್ ಟು ಎ ಇಂಟು ಬಿ ಇಂಟು ಸಿ ಹಿಂಗಿದ್ರೆ. ಅದೇ ನೀವು ಫಾರ್ ಕೋಶಂಟ್ ಆಲ್ಸೋ ಇಲ್ಲಿ ಮೈನಸ್ ಮ್ಯಾಕ್ಸಿಮಮ್ ಎರರ್ ತೊಗೊಳೋದ್ರಿಂದ ಮೈನಸ್ ಏನು ಬಿಡಬೇಕು, ಇದು ಮೈನಸ್ ಏನು ಬಿಟ್ಟು ಬರ್ಕೋಬೇಕು. ಕೋಶಂಟ್ ಆಲ್ಸೋ ಡೆಲ್ಟಾ ಝೆಡ್ ಬೈ ಝೆಡ್ ಈಕ್ವಲ್ಸ್ ಟು ಡೆಲ್ಟಾ ಎ ಬೈ ಎ ಮೈನಸ್ ಡೆಲ್ಟಾ ಬಿ ಬೈ ಬಿ ಬರುತ್ತೆ ಆ್ಯಕ್ಚುಲಿ, ಯಾಕಂದರೆ ಇಲ್ಲಿ ಎ ಬೈ ಬಿ ಎ ಬಿ ಪವರ್ -1 ಬರ್ದಿದ್ದೀರ. ಬಟ್ ಮ್ಯಾಕ್ಸಿಮಮ್ ಎರರ್ಗೆ ಪ್ಲಸ್ಸೇ ತೊಗೋಬೇಕು ಫಾರ್ ಕೋಶಂಟ್ ಅಂದರೆ ಈ ಥರ ಎ ಬೈ ಬಿ ಫಾರ್ಮ್, ಅದಕ್ಕೂ ಹಾಗೆ ಬರೀತೀವಿ. ಆಮೇಲೆ ನೀವು ಇನ್ನೊಂದು ಫಾರ್ಮು ನೋಡಿ, ಈಗ
ಇಫ್ ಝಡ್ ಈಕ್ವಲ್ಸ್ ಟು ಎ ಪವರ್ 2 ಇತ್ತು ಅಂತ ಇಟ್ಕೊಳ್ಳಿ, ಆವಾಗ ವಾಟ್ ಯು ರೈಟ್ ಫಾರ್ ಎ ಪವರ್ 2? ಎ ಇಂಟು ಎ. Therefore, error in the measurement of z is delta a by a 2 times ಇದೆಯಲ್ಲ ಪ್ಲಸ್ ಡೆಲ್ಟಾ ಎ ಬೈ ಎ, ಅದೇ 2 ಸರಿ ಇರೋದ್ರಿಂದ ವಿಚ್ ಇಂಪ್ಲೈಸ್ 2 times ಡೆಲ್ಟಾ ಎ ಬೈ ಎ. ನೋಡಿ ಅಲ್ವಾ, ಪವರ್ ಎಷ್ಟಿರುತ್ತೋ ಅದನ್ನು ಬರ್ಕೋಬೇಕಿಲ್ಲಿ. Therefore, ಇನ್ ಜನರಲ್ ನಿಮಗೆ ಕ್ವಾಂಟಿಟೀಸ್ ತುಂಬ ಜಾಸ್ತಿ ಇದ್ದರೆ ಹೀಗೆ ಝಡ್ ಈಕ್ವಲ್ಸ್ ಟು ಎ ಪವರ್ ಎನ್ ಇತ್ತು, ಎನ್ ಟೈಮ್ಸು ಎ ಇಂಟು ಎನ್, ಅದು ಪ್ಲಸ್ ಆರು ಇರಲಿ ಮೈನಸ್ ಆರು ಇರಲಿ, ದಿ ವ್ಯಾಲ್ಯೂ ಡೆಲ್ಟಾ ಝೆಡ್ ಬೈ ಝೆಡ್ನ ನಾನು ಎನ್ ಟೈಮ್ಸ್ ಡೆಲ್ಟಾ ಎ ಬೈ ಎ ಬರೀತೀನಿ. ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು, ನೆನ್ಪಿಟ್ಕೊಂಡಿದ್ದೀನಿ. ಈ ಥರ ಪವರ್ ಇದ್ದರೆ ಪವರ್ ಟೈಮ್ಸ್, ಏಕೆಂದರೆ ಆರ್ ಸ್ಕ್ವೇರ್ ಇತ್ತು, ಪೈ ಆರ್ ಸ್ಕ್ವೇರ್ ಏರಿಯಾ. ನೀವು ಒಂದು ಸರಿ ರೇಡಿಯಸ್ ಮೆಷರ್ ಮಾಡುವಾಗ ಮಿಸ್ಟೇಕ್ ಮಾಡಿ ಅದನ್ನು ಮಲ್ಟಿಪ್ಲೈ ಮಾಡಿದಾಗ ಎರರ್ 2 times ಆ್ಯಡ್ ಆಗುತ್ತೆ. 2 times, ಬಿಕಾಸ್ 2 times ಇನ್ವಾಲ್ವ್ ಆಗಿದೆ. ಇಫ್ ದಿ ಕ್ವಾಂಟಿಟಿ ಹ್ಯಾಸ್ ಬೀನ್ ಇನ್ವಾಲ್ವ್ 3 times, ಎರರ್ 3 times ಆ್ಯಡ್ ಆಗುತ್ತೆ ಅಲ್ಲಿ. ಈಗ ಬರ್ಕೋಬೇಕು ಅಲ್ಲಿಗೆ ಎನ್ ಇಂಟು ಡೆಲ್ಟಾ ಎ ಬೈ ಎ. ಈ ಥರ ನೀವು ದಿ ರಿಲೇಟಿವ್ ಎರರ್ ಫೈಂಡ್ ಮಾಡ್ತೀರ. ಪರ್ಸೆಂಟೇಜ್ ಎರರ್ಗೆ 100 ಮಲ್ಟಿಪ್ಲೈ ಮಾಡ್ಕೊಳ್ಳಿ. ದಟ್ಸ್ ಆಲ್. Friends, another important last area in this chapter, that is significant figures. ಹಂಗಂದ್ರೆ ಏನು, ಯಾವುದೇ ಒಂದು ಮೆಷರ್ಮೆಂಟ್ನ ಮಾಡಿ ವ್ಯಾಲ್ಯೂ ಎಕ್ಸ್ಪ್ರೆಸ್ ಮಾಡಿದಾಗ ಎಷ್ಟು ಡಿಜಿಟ್ಸ್ನ ನಾವು ಉಳಿಸ್ಕೋಬೇಕು. ಯಾಕೆಂದರೆ ನೀವು ಕ್ಯಾಲ್ಕುಲೇಟರ್ನಲ್ಲಿ ಪೈ ಅಂತ ವ್ಯಾಲ್ಯೂ ಬರೀತೀರ. ವಾಟ್ ಇಸ್ ಪೈ? ಪೈ ಈಸ್ 22/7. ಇಸ್ ಇರ್ಯಾಷನಲ್ ನಂಬರ್. 3.145 ಸಮಥಿಂಗ್ ಬರ್ತಾ ಹೋಗುತ್ತೆ. ಡಿವೈಡ್ ಮಾಡಿದ್ರೆ ಡಿವೈಡ್ ಆಗ್ತಾನೆ. 20/3 is 6.6666 is recurring. ನೀವು 12 days ಕ್ಯಾಲ್ಕುಲೇಟ್ ಯೂಸ್ ಮಾಡಿದ್ರೆ ಬರ್ತದೇ ಇರುತ್ತೆ ಅದು ವ್ಯಾಲ್ಯೂ. ವೇರ್ ಯು ಹ್ಯಾವ್ ಟು ಸ್ಟಾಪ್, ಹೌ ಮೆನಿ ಡಿಜಿಟ್ಸ್ ಯು ಹ್ಯಾವ್ ಟು ರಿಟೈನ್ ಅಕಾರ್ಡಿಂಗ್ ಟು ದಿ ಎಕ್ಸ್ಪೆರಿಮೆಂಟ್, ಅದು ಕ್ವಶನ್ ಆಗುತ್ತೆ. ಹಾಗಿದ್ದಾಗ ವಿ ಯೂಸ್ ವಾಟ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಐಡಿಯಾ. ವಾಟ್ ಇಸ್ ಬೇಸಿಕಲಿ ಇಟ್ ಈಸ್ ದಿ ನಂಬರ್ ಆಫ್ ಡಿಜಿಟ್ಸ್ ದಟ್ ಆರ್ ನೋನ್ ಕ್ಲಿಯರ್ಲಿ ಫ್ರಮ್ ಎನ್ ಎಕ್ಸ್ಪೆರಿಮೆಂಟ್ ಪ್ಲಸ್ ದಿ ಲಾಸ್ಟ್ ಅನ್ಸರ್ಟನ್ ಡಿಜಿಟ್. ಏನು ಹೇಳಿ, ಯಾವುದೇ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಎಷ್ಟು ಡಿಜಿಟ್ಸ್ನ ನೀವು ಎಕ್ಸ್ಪೆರಿಮೆಂಟ್ ಮುಖಾಂತರ ಕ್ಲಿಯರಾಗಿ ಕಂಡುಹಿಡಿತೀರಾ, ಜೊತೆಗೆ ಲಾಸ್ಟ್ ಅನ್ಸರ್ಟನ್ ಡಿಜಿಟ್ ಸೇರಿಸ್ಕೋಬೇಕು. ಹಾಗಾದರೆ ಏನು ನೋಡಿ, ನೀವು ಮಾಮೂಲಿ ಸ್ಕೇಲ್ನಲ್ಲಿ ಆರ್ಡಿನರಿ ಸ್ಕೇಲ್ ಯೂಸ್ ಮಾಡಿ ಯು ಹ್ಯಾವ್ ಮೆಷರ್ಡ್ ಅ ಲೆಂತ್ ಆಫ್ ದಿಸ್ ಪೀಸ್ ಆಫ್ ಚಾಕ್. ಈ ಪೀಸ್ ಆಫ್ ಚಾಕ್ದು ಲೆಂತ್ ನೀವು ಮೆಷರ್ ಮಾಡಿದ್ದೀರಾ, ರೈಟ್? ಒಂದು ಹತ್ತಿರ ಒಂದು 2 2 4 5 ಅಂದರೆ ಒಂದು 6.4 ಸೆಂಟಿಮೀಟ್ರ್ ಬಂತು ಅಂತ ಇಟ್ಕೊಳ್ಳಿ. ಸೆಂಟಿಮೀಟ್ರಲ್ಲಿ 6.4 ಅಷ್ಟೇ. ಇಲ್ಲಿ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇಸ್ 2. ಇದನ್ನು ಕನ್ಫರ್ಮ್ 6 ಅಂತ ಕನ್ಫರ್ಮಾಗಿ ಗೊತ್ತಾಗಿದೆ. ನೀವು ಸ್ಕೇಲ್ ಯೂಸ್ ಮಾಡಿ ನೋಡಿದ್ರೆ 6. ಲಾಸ್ಟ್ 4 ಇದೆಯಲ್ಲ, ಅದು 4 ಹೌದೋ ಅಲ್ವೋ ಅಂತ ಅನ್ಸರ್ಟನ್ ಅದು. ಅಂದರೆ ಖಂಡಿತವಾಗಿ 4 ಅಂತ ಹೇಳೋಕ್ಕೆ ಆಗೋದಿಲ್ಲ. ಯಾಕೆ ಹೇಳಿ ನೋಡೋಣ, ತೋರಿಸ್ತೀನಿ ನೋಡಿ. ನಾನು ಮಾಮೂಲಿ ಸ್ಕೇಲ್ನ ಬರ್ಕೊಂಡಿದ್ದೀನಿ. ಇಲ್ಲಿ ನೀವು ಚಾಕ್ ಪೀಸ್ನ ಇಲ್ಲಿ 1 ನೋಡಿ, 1 ಇದು 0 1 2 3 4 5 6 7 8 9 10 1 ಬರುತ್ತೆ. ಹೀಗೆ ಕಂಟಿನ್ಯೂ ಆಗ್ತಾ ಉದ್ದಕ್ಕೆ ಹೋಗಿದೆ. ಇಲ್ಲಿ ದಿ 6 ಸೆಂಟಿಮೀಟ್ರು ಅದು ಮುಂದಕ್ಕೆ ಸ್ಕೇಲ್ ಕಂಟಿನ್ಯೂ ಆಗಿದೆ. 6 ಇದೆ, 6.1 6.2 6.3 6.4 6.5 1 2 3 4 5. ಈಗ ನೀವು ಚಾಕ್ ಪೀಸ್ನ ಹೀಗೆ ಇಟ್ಕೊಂಡಿದ್ದೀರಾ, ಉದ್ದ ಇದೆ ಲೆಂತು, ಹಿಂಗಿದೆ, ರೈಟ್? ದಿಸ್ ದಿ ಎನ್ಲಾರ್ಜ್ಡ್ ಡಯಾಗ್ರಾಮ್ ಬರ್ದಿದ್ದೀನಿ ನೋಡಿ. ನೀವು ಕ್ಲಿಯರ್ಲಿ ಕ್ಯಾನ್ ಅಬ್ಸರ್ವ್ ದಿ ಲಾಸ್ಟ್ ಎಂಡ್ ಹಿಯರ್, ಲಾಸ್ಟ್ ಒನ್ ನಾಟ್ ಎಕ್ಸಾಕ್ಟ್ಲಿ ಓವರ್ 6.4 ಮಾರ್ಕ್. 6.1 6.2 6.3 6.4ಗಿನ ಒಂಚೂರು ಮುಂದೆ ಇದೆ. ಬಟ್ ಯು ಕನ್ಸಿಡರ್ 6.4. ದಟ್ಸ್ ಆಲ್ ಯು ಹ್ಯಾವ್ ಟು. ಯಾಕಂದರೆ ನಿಮಗೆ ಮುಂದಕ್ಕೆ ತೋರಿಸಲಿಕ್ಕೆ ಫರ್ದರ್ ಡಿವಿಷನ್ಸ್ ಇಲ್ಲ ಸ್ಕೇಲ್ನಲ್ಲಿ. ಸೊ ದಿ ವ್ಯಾಲ್ಯೂ, ದಿ ಮೆಷರ್ಮೆಂಟ್ ಎಂಡ್ಸ್ ಹಿಯರ್. ಯು ಕೋಟ್ ಜಸ್ಟ್ 6.4, ಬಟ್ ಆ್ಯಕ್ಚುಲಿ 6.4ಗಿಂತ ಒಂದು ಚೂರು ಎಕ್ಸ್ಟ್ರಾ ಇದೆ. ವಾಟ್ಸ್ ದಟ್ ಎಕ್ಸ್ಟ್ರಾ ಚೂರು ನೋಡಿ, ಮುಂದಕ್ಕೆ ಏನಿದೆ ಎಕ್ಸ್ಟ್ರಾ ಇದು, ಹಿಂಗೆ ಕಂಡುಹಿಡಿತೀರಾ ಅದನ್ನು. ಈ ಸ್ಕೇಲ್ನಲ್ಲಿ ಆಗಲ್ಲ. ಸೊ ದಿಸ್ ಈಸ್ 4 ಅನ್ಸರ್ಟನ್. ವೈ ಅನ್ಸರ್ಟನ್? ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ 4. It lies between 0.4 and 0.5. Some value between 0.4 0.5. Not exactly 0.4. So, this last digit always uncertain. ನಮ್ಮ ಲಿಮಿಟೇ ಅಷ್ಟು, ಅಲ್ಲಿವರೆಗೆ ಮಾತ್ರ ಮೆಷರ್ ಮಾಡ್ಲಿಕ್ಕೆ ಸಾಧ್ಯ. ಅದು ಸೇರಿಸ್ಕೊಂಡು ಬಟ್ 6 ಕನ್ಫರ್ಮ್ ಮಾಡಿ. 6 ಕನ್ಫರ್ಮ್ ತಾನೇ, ಅಲ್ಲಿ ಮುಂದಕ್ಕೆ 0.4 ಗ್ಯಾರಂಟಿ ಇಲ್ಲ.
0.42 ಇರ್ಬೋದು, 0.43 ಇರ್ಬೋದು, 0.44 ಇರ್ಬೋದು, ಅದು ಗ್ಯಾರ. ಹಾಗಾಗಿ ದಿಸ್ ಇಸ್ ಅನ್ಸರ್ಟನ್. ಇಲ್ಲಿವರೆಗೂ ನಿಮಗೆ ಎಕ್ಸ್ಪೆರಿಮೆಂಟ್ ಸರ್ಟನ್ ಇದೆ. ಸೊ ಇಲ್ಲಿ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಈಸ್ 2. ನೀವು ಅದನ್ನು ಕಂಡುಹಿಡಲಿಕ್ಕೆ ವರ್ನಿಯರ್ ಸ್ಕೇಲ್ ಯೂಸ್ ಮಾಡಿದ್ರಿ. ವರ್ನಿಯರ್ ಸ್ಕೇಲ್ ಯೂಸ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಅದನ್ನು ಆಲ್ರೆಡಿ ಯೂಸ್ ಮಾಡಿದ್ದೀರಾ ನಮ್ಮ ಸ್ಟೂಡೆಂಟ್ಸು ಈ ವರ್ಷ. ಕೆಲವರು ಬಹುಶಃ ಬರಲಿಕ್ಕೆ ಆಗಿಲ್ಲ, ಅಂಥವ್ರು ಮತ್ತೆ ಬಂದ ಮೇಲೆ ಎಲ್ಲ ರೆಗ್ಯುಲರ್ ಮಾಡೋಣ ಥಿಂಕ್ ಟು ವರಿ. ಎಲ್ಲರಿಗೂ ಮತ್ತೆ ಇನ್ನೊಂದು ಸರಿ ಕೂರಿಸ್ಕೊಂಡು ಅದನ್ನು ಯೂಸ್ ಮಾಡಿ ಹೇಳಿ ನಿಮ್ಮ ಕೈಲೇ ಮಾಡಿಸಿ ನೋಡಿ ಎರರ್ಸ್ ಹೆಂಗೆ ಮಾಡಿದರೆ ದಿ ವ್ಯಾಲ್ಯೂ ಅಂತ ನಾನು ತೋರಿಸ್ತೀನಿ. ಈಗ ನೀವು ಆರ್ಡಿನರಿ ಸ್ಕೇಲ್ ಯೂಸ್ ಮಾಡಿದಾಗ 6.43 ಬಂತು, 43 ಸೆಂಟಿಮೀಟರ್. ಇಲ್ಲಿ 3 ಅನ್ಸರ್ಟನ್. ಯಾಕೆ ಹೇಳಿ, ನೀವು 1 2 3 4 5 ಥರ ಡಿವಿಷನ್ ಮಾಡ್ತೀರಾ. ಮತ್ತೆ ನೋಡಿ ಇದು 6.4 ಇದೆ ಅಂತ ಇಟ್ಕೊಳ್ಳಿ. ಎನ್ಲಾರ್ಜ್ ಮಾಡಿ ತೋರಿಸ್ತೀನಿ. 6.41 42 43 44 45 46 ಕಂಟಿನ್ಯೂ ಆಗಿ 6.5 ಹೋಗಿರುತ್ತೆ. ನೀವು ಇಟ್ಕೊಂಡಾಗ ನೋಡಿ ಹಿಂಗೆ ಬಂದಿದೆ ಅದು ಲಾಸ್ಟ್ ಎನ್ಲಾರ್ಜ್ ಮಾಡಿ ತೋರಿಸ್ತೀನಿ ನೋಡಿ. ನಾವು ಕೌಂಟ್ ಮಾಡಿದ್ರೆ 6.41 42 43 44 ಬಂತು. 44 ಸರ್ ಅಂತ ನೀವು ಹೇಳ್ಬೋದು. ಆದರೆ ಅಲ್ಲಿ ನೋಡಿ ಸ್ವಲ್ಪ ಕಿರು ಅಬ್ಸರ್ವ್ ಮಾಡಿ, ಇಟ್ ಲೈಸ್ ಬಿಟ್ವೀನ್ 6.4445. ನೋಡಿ ಪ್ರಾಬ್ಲಮ್ ಮೆಷರ್ಮೆಂಟ್ಲಿ ಯಾವಾಗ ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ. ನೀವು ಎಷ್ಟು ಸ್ಮಾಲರ್ ವ್ಯಾಲ್ಯೂ ಮೆಷರ್ ಮಾಡ್ತಾ ಹೋಗ್ತೀರೋ ಅಷ್ಟು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಮೆಷರ್ಮೆಂಟ್ಲಿ. ಬಟ್ ಡಿಫರೆನ್ಸ್ ಇದ್ದೇ ಇರುತ್ತೆ. ಯಾವುದೇ ಕಾರಣಕ್ಕೂ ಮೆಷರ್ಮೆಂಟ್ 100% ಆಗಲಿಕ್ಕೆ ಚಾನ್ಸೇ ಇಲ್ಲ. ನೋಡಿ ಈ ಥರ ಡಿಫರೆನ್ಸ್ ಬಂದೇ ಬರುತ್ತೆ. ಇಫ್ ಯು ಯೂಸ್ ಅನದರ್ ಸ್ಕೇಲ್ ಲೈಕ್ ಇನ್ನೂ ಪವರ್ಫುಲ್ ಆಗಿರೋದು, ದಟ್ ಈಸ್ ಸ್ಕ್ರೂ ಗೇಜ್ ತೊಗೊಂಡವಲ್ಲ ಹಾಗೆ. ಸ್ಕ್ರೂ ಗೇಜ್ ತೊಗೊಂಡಾಗ ಅಲ್ಲಿ ಇನ್ನೂ ಒಂದು ಡಿಜಿಟ್ ತೋರಿಸುತ್ತದು 6.434 ಇರ್ಬೋದು ಇನ್ನು ಮುಂದೆ. ಆಗಲೂ ಅದು ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ನೀವು ಈ ಥರ ಸ್ಮಾಲರ್ ವ್ಯಾಲ್ಯೂ ಮೆಷರ್ ಮಾಡ್ತಾ ಹೋದಾಗೆ ಪ್ರಿಸಿಷನ್ ಆಫ್ ದಿ ಮೆಷರ್ಮೆಂಟ್ ಜಾಸ್ತಿ ಆಗುತ್ತೆ. ಇನ್ನೂ ಎಕ್ಸಾಕ್ಟ್ ವ್ಯಾಲ್ಯೂ ಕಡೆ ಹೋಗ್ತೀರಾ ನೀವು. ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದರೆ ಇದು ರಬ್ ಮಾಡ್ತೀನಿ ನಾನು ಈ ಎಕ್ಸಾಂಪಲ್ನಲ್ಲಿ. ಹಿಯರ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇಲ್ಲೇ ಬರೀತೀನಿ. ಸಿಗ್ನಿಫಿಕೆಂಟ್ ಫಿಗರ್ಸ್ ಶಾರ್ಟ್ ಫಾರ್ಮ್ ಬರೀತೀನಿ ನಾನು. ದಟ್ಸ್ ಈಕ್ವಲ್ ಟು 2 ಹಿಯರ್ ಈ ಕೇಸ್ನಲ್ಲಿ. ಇಲ್ಲಿ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ ದಿಸ್ ಮೆಷರ್ಮೆಂಟ್ 3. ಹಿಯರ್ ಇಟ್ಸ್ ವೆರಿ ಈಸಿ ನಾವು 4 ಡಿಜಿಟ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಬಟ್ ಇಲ್ಲಿ ನಾನು ನನ್ನ ಯಾವುದೋ ಕ್ಯಾಲ್ಕುಲೇಷನ್ಗೆ ಏನು ಮಾಡ್ತೇನೆ, ಟೇಕ್ ದಿಸ್ ವ್ಯಾಲ್ಯೂ. ಅನದರ್ ಎಕ್ಸಾಂಪಲ್ ಕೊಡ್ತೀನಿ. ಟೇಕ್ ಮೈ ಫಸ್ಟ್ ವ್ಯಾಲ್ಯೂ 6.4 ತೊಗೊಳ್ತೀನಿ. ಇದು ಸೆಂಟಿಮೀಟರ್ನಲ್ಲಿದೆ. ಇದನ್ನು ನಾನು 6.4ನ ಸೆಂಟಿಮೀಟ್ರಲ್ಲಿದೆ. ನಾನು ಮಿಲಿಮೀಟ್ರ್ ಬರೀತೀನಿ. ಮಿಲಿಮೀಟ್ರ್ ಮಾಡಿದ್ರೆ 10 ಮಲ್ಟಿಪ್ಲೈ ಮಾಡಬೇಕು, 64 ಮಿಲಿಮೀಟರ್ಸ್ ಆಗುತ್ತೆ. ಮೈಕ್ರೋ ಅಂದರೆ 1 ಮೈಕ್ರೋಮೀಟರ್ ಈಸ್ 10⁻⁻6. ಸೆಂಟಿಮೀಟರ್ನಲ್ಲಿ 1000 ಮಲ್ಟಿಪ್ಲೈ ಮಾಡಬೇಕು. ಅವಾಗ 640030 ಹಾಕ್ಕೊಂಡು ಮೈಕ್ರೋಮೀಟರ್. ನ್ಯಾನೋ ಹೋದ್ರಿ, ನ್ಯಾನೋಗೆ 30 ಆ್ಯಡ್ ಮಾಡ್ಕೋಬೇಕು. ಅದೆಲ್ಲ ಕನ್ವರ್ಷನ್ಸ್ ಮುಂದೆ ಕಲಿತಾ ಹೋಗ್ತೀರ ನೀವು. ನ್ಯಾನೋಮೀಟರ್ ನೋಡಿ, ನ್ಯಾನೋಮೀಟರ್ನಲ್ಲಿ 3 + 3 6 crore 40 lakhs ರೈಟ್ ನ್ಯಾನೋಮೀಟರ್ಸ್. ಇದು 64,000 ಮೈಕ್ರೋಮೀಟರ್, 64 ಮಿಲಿಮೀಟರ್, 6.4 ಸೆಂಟಿಮೀಟರ್ಸ್. ಈ 4 ಮೆಷರ್ಮೆಂಟ್ಸ್ಗಳಲ್ಲಿ ನೀವು ಮೆಷರ್ ಮಾಡಿರೋದು ಎಷ್ಟು ಡಿಜಿಟ್ಸು? ಇಲ್ಲಿ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಶಾರ್ಟ್ ಫಾರ್ಮ್ ಬರೀತೀನಿ ಫಿಗರ್ಸ್ ಈಸ್ 2 ಓನ್ಲಿ. ಇಲ್ಲೂ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ 2 ಓನ್ಲಿ. ಇಲ್ಲೂ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ 2 ಓನ್ಲಿ. ಇಲ್ಲೂ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ 2 ಓನ್ಲಿ. ವೈ? ಬಿಕಾಸ್ ಯು ಮೆಷರ್ಡ್ ಓನ್ಲಿ 2. ಕನ್ವರ್ಷನ್ ಮಾಡಿದಾಗ ಎಕ್ಸ್ಟ್ರಾ ಝೀರೋಸ್ ಬರ್ತಾ ಇದೆ. ಈ ಝೀರೋಸ್ ನಾಟ್ ಸಿಗ್ನಿಫಿಕೆಂಟ್. ಝೀರೋಸ್ ಹಿಯರ್ ನಾನ್ ಸಿಗ್ನಿಫಿಕೆಂಟ್. ವೈ ನಾನ್ ಸಿಗ್ನಿಫಿಕೆಂಟ್? ನೀವು ಅವುಗಳನ್ನು ಮೆಷರ್ ಮಾಡಿಲ್ಲ. ಜಸ್ಟ್ ಯು ಹ್ಯಾವ್ ಗಾಟ್ ಸಿಗ್ನಿಫಿಕೆಂಟ್. ಯು ಹ್ಯಾವ್ ಗಾಟ್ ಬೈ ಕನ್ವರ್ಷನ್ ಆಫ್ ಯೂನಿಟ್ಸ್ ಕನ್ವರ್ಷನ್ ಮಾಡಿದಾಗ ನಿಮಗೆ ಇದು ಬರ್ತಾ ಇದೆ. ಈ ವ್ಯಾಲ್ಯೂ ನ್ಯಾನೋಮೀಟರ್ನಲ್ಲಿ ಇಷ್ಟು ದೊಡ್ಡದಿದೆ, ಇಷ್ಟು ಝೀರೋಸ್ ಎಕ್ಸ್ಟ್ರಾ ಹಾಕೋಬೇಕು ನೀವಂತ ತೋರಿಸ್ತಾ ಇದೆ. ಇನ್ ಟರ್ಮ್ಸ್ ಆಫ್ ಝೀರೋಸ್ ಇಷ್ಟು ಬಿಗ್ಗಿದೆ ಇದು. ಬಟ್ ಯು ಡಿಡ್ ನಾಟ್ ಮೆಷರ್ ದೀಸ್ ಝೀರೋಸ್, ಕನ್ವರ್ಷನ್ದ ಬಂದಿರೋದು. ನೀವು ಇನ್ನೂ ಒಂದು ಎಕ್ಸಾಂಪಲ್ ತಗೊಳ್ಳಿ. ಇದು ಅದೇ 6.4 ಸೆಂಟಿಮೀಟ್ರನ್ನ ನಾನು ಮೀಟ್ರಲ್ಲಿ ಬರೀತೀನಿ. ಮೀಟ್ರಲ್ಲಿ 100 ಡಿವೈಡ್ ಮಾಡ್ಕೋಬೇಕು. ಆವಾಗ 0.064 ಬಂತು ಮೀಟರ್ಸ್ನಲ್ಲಿ. ಕಿಲೋಮೀಟರ್ಸ್ ಮಾಡಿದ್ರೆ ಇನ್ನೊಂದು 1000 ಡಿವೈಡ್ ಮಾಡ್ಕೋಬೇಕು. ಮಾಡಿದ್ರೆ 3 0, 1000 ಅಂದರೆ 3 0 ಸೇರಿಸ್ಕೋಬೇಕು. 10⁻3 1000 1003 zeros. ಇನ್ನೊಂದು 0 ಎಕ್ಸ್ಟ್ರಾ ಇದರದ್ದೇ ಇದೆ, 64 ಕಿಲೋಮೀಟರ್ಸ್.
ಮೆಗಾಮೀಟರ್ಸ್, ಮೆಗಾ ಅಂದರೆ 10⁶. 10⁶ ಮಾಡಬೇಕು ಅಂದರೆ ಈ 06ಗೆ 6 0 ಸೇರಿಸ್ಕೋಬೇಕು ನೋಡಿ. 0.000000 3 + 3 6 064 ಮೆಗಾಮೀಟರ್ಸ್. ಮೆಗಾ ಅಂದರೆ 10⁶. ಆ್ಯಂಡ್ ಸೊ ಆನ್ ಹಿಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತಿದ್ದು. ಇಲ್ಲೂ ಕೂಡ ಯು ಮೆಷರ್ಡ್ ಓನ್ಲಿ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಇಲ್ಲೂ ಕೂಡ ನೀವು ಮೆಷರ್ ಮಾಡಿದ್ದು ಓನ್ಲಿ 2 ಸಿಗ್ನಿಫಿಕೆಂಟ್ ಫಿಗರ್ಸ್. ಅಂದರೆ ಮರಿಬಾರ್ದು, ಇಲ್ಲಿಂದ ಕ್ಯಾರಿ ಮಾಡಬೇಕು. ವಾಟ್ ಇಸ್ ಸಿಗ್ನಿಫಿಕೆಂಟ್ ಫಿಗರ್ಸ್? ನಂಬರ್ ಆಫ್ ಡಿಜಿಟ್ಸ್ ದಟ್ ಆರ್ ನೋನ್ ಎಕ್ಸ್ಪರಿಮೆಂಟಲಿ. ಎಕ್ಸ್ಪೆರಿಮೆಂಟ್ ಮಾಡಿ ನೀವು ಕಂಡುಹಿಡಿತಾರಲ್ಲ ವ್ಯಾಲ್ಯೂ, ದಟ್ ಈಸ್ ನಂಬರ್ ಆಫ್ ಫಿಗರ್ಸ್. ಯು ಮೆಷರ್ಡ್ ಓನ್ಲಿ 6 and 4. ಈ ಝೀರೋಸ್ ಎಲ್ಲ ಕನ್ವರ್ಷನಲ್ಲಿ ಬರ್ತಾ ಇರೋದು. ಯೂನಿಟ್ ಕನ್ವರ್ಷನ್ ಸಹಜವಾಗಿ ಮಾಡ್ತೀರಾ ನೀವು. ಕಿಲೋಮೀಟರ್ಸ್, ಮೀಟರ್ಸ್, ಮಿಲಿಮೀಟರ್ಸ್, ಸೆಂಟಿಮೀಟರ್ಸ್ ಮಾಡಿದಾಗ ಈ ಝೀರೋಸ್ ಬರುತ್ತೆ. ಆವಾಗ ನೀವು ಇವಾಗ ಕನ್ಸಿಡರ್ ಮಾಡೋಂಗಿಲ್ಲ. ದೀಸ್ ಆರ್ ನಾಟ್ ಝೀರೋಸ್. ಇಲ್ಲಿ ಝೀರೋಸ್ ಇನ್ಸಿಗ್ನಿಫಿಕೆಂಟ್, ನಾನ್ ಸಿಗ್ನಿಫಿಕೆಂಟ್ ಅಲ್ಲ ಇವು. ಅಂದರೆ ಇವು ಮೆಷರ್ ಮಾಡಿಲ್ಲ ನೀವು ಎಕ್ಸ್ಪೆರಿಮೆಂಟ್. ಇವುಗಳನ್ನು ಸೇರಿಸಿ ಇನ್ನೂ ನಂಬರ್ನ ಹೇಳೋಂಗಿಲ್ಲ. ಇಲ್ಲೂ ನಂಬರ್ ಆಫ್ ಫಿಗರ್ಸ್ 2ನೇ, ಇಲ್ಲೂ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ 2. ಹಿಯರ್ ಆಲ್ಸೋ ದಿ ನಂಬರ್ ಈಸ್ 2. ಯು ಮೆಷರ್ಡ್ ಓನ್ಲಿ 2. ಸೊ ದೀಸ್ ಝೀರೋಸ್ ವಿಚ್ ಅಪಿಯರ್ ಬಿಫೋರ್ ಫಸ್ಟ್ ನಾನ್ ಝೀರೋ ಡಿಜಿಟ್ ಯಾವುದಪ್ಪ ಇಲ್ಲಿ? 6. ಇಲ್ಲಿ ಯಾವುದು 6 ಇಲ್ಲ, 6. ಈ ಝೀರೋಸ್ ಇನ್ಸಿಗ್ನಿಫಿಕೆಂಟ್. ಆ್ಯಂಡ್ ಲಾಸ್ಟ್ ನಾನ್ ಝೀರೋ ಬಂದ ಮೇಲೆ ಅಲ್ಲಿ ಬರುವಂಥ ಝೀರೋಸ್ ಇನ್ಸಿಗ್ನಿಫಿಕೆಂಟ್. ಇದು ನಾನ್ ಡೆಸಿಮಲ್ ನಂಬರ್ ಮಾಡಿ ತೋರಿಸಿಲ್ಲ ನಾನು. ತೋರಿಸಿದ್ರು 0.0 ಇಲ್ಲಿ ಬರುತ್ತೆ. ಈ ನಂಬರ್ಗಳಲ್ಲಿ ಝೀರೋಸ್ ಇನ್ಸಿಗ್ನಿಫಿಕೆಂಟ್, ನೀವು ಮೆಷರ್ ಮಾಡಿಲ್ಲ. ಹಾಗಾಗಿ ಯಾವ ಡಿಜಿಟ್ಸ್ನ ನೀವು ಮೆಷರ್ ಮಾಡಿರ್ತೀರೋ ಅವುಗಳನ್ನು ಮಾತ್ರ ಸಿಗ್ನಿಫಿಕೆಂಟ್ ಅಂತ ನೀವು ಕನ್ಸಿಡರ್ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಈ ಥರ ಅನಾಲಿಸಿಸ್ನ ಮಾಡಿ ಒಂದು 4-5 ಸೆಟ್ ಆಫ್ ರೂಲ್ಸ್ನ ಬರ್ಕೊಂಡಿದ್ದೀವಿ. ಯೂಸಿಂಗ್ ದೋಸ್ ರೂಲ್ಸ್ ವಿ ಐಡೆಂಟಿಫೈ ವೆದರ್ ದಿ ಗಿವನ್ ನಂಬರ್ ಕಂಟೈನ್ಸ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಇಫ್ ಎಸ್, ಹೌ ಮೆನಿ ಆರ್ ದೇರ್? ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಆ ನಂಬರ್ನಲ್ಲಿ ಎಷ್ಟಿದೆ ಡಿಜಿಟ್ಸ್ಗಳು ಅಂತ ಐಡೆಂಟಿಫೈ ಮಾಡಲಿಕ್ಕೆ ಒಂದು 4-5 ರೂಲ್ಸ್ ಇಲ್ಲಿ ಸೀದೆ ನಾವು. ಸ್ಟೂಡೆಂಟ್ಸ್, ಈ ರೂಲ್ಸ್ನ ಯೂಸ್ ಮಾಡಿ ನಾವು ವೆದರ್ ದಿ ಗಿವನ್ ನಂಬರ್ ಸಿಗ್ನಿಫಿಕೆಂಟ್, ಹೌ ಟು ಐಡೆಂಟಿಫೈ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಲೆಟ್ಸ್ ರೀಡ್ ಒನ್ ಬೈ ಒನ್. ಆಲ್ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ನಾನ್ ಝೀರೋ ನೋಡಿ 6, 4 ಆರ್ ಸಿಗ್ನಿಫಿಕೆಂಟ್. ಇಲ್ಲಿ ದಿ ಆಲ್ ಝೀರೋಸ್ ಬಿಟ್ವೀನ್ ಎನಿ ಟು ನಾನ್ ಝೀರೋಸ್ ನಾನ್ ಸಿಗ್ನಿಫಿಕೆಂಟ್ ಆರ್ ಸಿಗ್ನಿಫಿಕೆಂಟ್ ನೋಡಿ. ಬಿಟ್ವೀನ್ ಟು ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಅದಕ್ಕೆ ನಾನು ಇಲ್ಲಿ ರಬ್ ಮಾಡಿ ಬರಿತೀನಿ ಎಕ್ಸಾಂಪಲ್ಲು ನೋಡಿ. ನಾವು ನಂಬರ್ ಕೊಟ್ಟಿದ್ದೀನಿ ಇಲ್ಲಿ ಈ ಪಾಯಿಂಟಿಗೆ ಎಕ್ಸಾಂಪಲ್ಲು 2.303 ನೋಡಿ. ಝೀರೋ ಬಿಟ್ವೀನ್ ಟು ನಾನ್ ಝೀರೋ ಸಿಗ್ನಿಫಿಕೆಂಟ್. ಇಲ್ಲಿ ಹೌ ಮೆನಿ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್? 4. 1 2 3 4 ಡೆಸಿಮಲ್ ಪಾಯಿಂಟ್ ಸೇರಿಸೋಂಗಿಲ್ಲ, 4. ಇವಿಷ್ಟು ನೀವು ಇದನ್ನು ಝೀರೋ ಕನ್ಸಿಡರ್ ಮಾಡಿದ ಮೇಲೇ 3 ಮೆಷರ್ ಮಾಡ್ತಾ ಫಸ್ಟ್ 2 ಕನ್ಫರ್ಮ್ ಮಾಡಿದ್ದೀರಾ, ಆಮೇಲೆ 3 ಮಾಡಿದ್ರೆ, ಆಮೇಲೆ 0 ಅಂತ ಕನ್ಫರ್ಮ್ ಮಾಡಿದ ಮೇಲೆ ನೆಕ್ಸ್ಟ್ 3 ಮಾಡಿರ್ತೀರ. ಹಾಗಾಗಿ ದಿಸ್ ಝೀರೋ ಇಸ್ ಇನ್ಕ್ಲೂಡೆಡ್ ಇನ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅದನ್ನು ಹೇಳ್ತಾರೆ ಅವರು. ಬಟ್ ಇಲ್ಲಿ ಝೀರೋಸ್ ಆಫ್ಟರ್ ಲಾಸ್ಟ್ ನಾನ್ ಝೀರೋ ಡಿಜಿಟ್ಸ್ ನಾನ್ ಸಿಗ್ನಿಫಿಕೆಂಟ್ ನೋಡಿ. ಇಲ್ಲಿ ಲಾಸ್ಟ್ ನಾನ್ ಝೀರೋ ನೋಡಿ, ಇದು ಈ ಝೀರೋಸ್ ಕನ್ಸಿಡರ್ ಮಾಡೋಂಗಿಲ್ಲ, ಇವು ಮಾಡೋಂಗಿಲ್ಲ. ನೀವು ಎಕ್ಸ್ಪೆರಿಮೆಂಟ್ ಮುಖಾಂತರ ಕಂಡು ಹಿಡಿದಿಲ್ಲ ಅದನ್ನು. ಹಾಗಾಗಿ ನೀವು ಆ ಲಾಸ್ಟ್ ನಾನ್ ಝೀರೋ ಡಿಜಿಟ್ಸ್ನ ಕನ್ಸಿಡರ್ ಮಾಡೋಂಗಿಲ್ಲ ಈ ಪಾಯಿಂಟು. ನೆಕ್ಸ್ಟು ಝೀರೋಸ್ ಬಿಟ್ವೀನ್ ಡೆಸಿಮಲ್ ಪಾಯಿಂಟ್ ಆ್ಯಂಡ್ ಫಸ್ಟ್ ನಾನ್ ಝೀರೋ ನೋಡಿ. ಇಲ್ಲಿ ಇವು ಡೆಸಿಮಲ್ ಪಾಯಿಂಟ್ ಇದು, ಫಸ್ಟ್ ನಾನ್ ಝೀರೋ ಇದು. ಈ ಝೀರೋಸ್ ಕನ್ಸಿಡರ್ ಮಾಡೋಂಗಿಲ್ಲ, ಇವು ಇನ್ಸಿಗ್ನಿಫಿಕೆಂಟ್ ನೋಡಿ. ಇವು ಕನ್ಸಿಡರ್ ಮಾಡೋಂಗಿಲ್ಲ, ಅದನ್ನೇ ಈ ಪಾಯಿಂಟ್ಸ್ ಹೇಳಿರುತ್ತೆ. ಈ ಝೀರೋ ಸಿಗ್ನಿಫಿಕೆಂಟ್. ಇಲ್ಲಿ ಒಂದು ಡೌಟ್ ಬರುತ್ತೆ ನಿಮಗೆ. ಏನು ಡೌಟ್ ಬರುತ್ತೆ ನೋಡಿ ಸರ್, ನೀವು ಒಂಚೂರು ಇದನ್ನು ಕಲಿತು ನೀವು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರೆ ನಿಮಗೆ ಈ ಥರದ್ದೆಲ್ಲ ಡೌಟ್ಸ್ ಅರೈಸ್ ಆಗುತ್ತೆ. ಬರೀತೀನಿ ನೋಡಿ. ನಾನು ಮಾಮೂಲಿ ಸ್ಕೇಲ್ನ ಯೂಸ್ ಮಾಡಿ, ಸ್ಕ್ರೂ ಗೇಜ್ನ ವರ್ನಿಯರ್ ಸ್ಕೇಲ್ ಯೂಸ್ ಮಾಡಿ 2.30 ಅಂತ ಬರೀತೀನಿ. ಸ್ಕ್ರೂಗೆ ವರ್ನಿಯರ್ ಸ್ಕೇಲ್ನಲ್ಲಿ ಸೆಕೆಂಡ್ ಡಿಜಿಟು ನಾನು ಮೆಷರ್ ಮಾಡಬಹುದು. ಅದರಲ್ಲಿ 0 ಅಂತ ಕನ್ಫರ್ಮ್ ಮಾಡಿದ್ದೀನಿ. ಇದನ್ನು ಕನ್ಸಿಡರ್ ಮಾಡಬೇಕು ನಾನು. ದಿ ಝೀರೋಸ್ ಆಫ್ಟರ್ ಲಾಸ್ಟ್ ನಾನ್ ಝೀರೋ ಡಿಜಿಟ್ ಇನ್ ಡೆಸಿಮಲ್ ನಂಬರ್ ಪಾಯಿಂಟ್ ಬರ್ದೀನಿ. ಡೆಸಿಮಲ್ ನಂಬರ್ನಲ್ಲಿ 0 ಆಫ್ಟರ್ ನಾನ್ ಝೀರೋ, ಲಾಸ್ಟ್ ನಾನ್ ಝೀರೋ ಇಸ್ ಸಿಗ್ನಿಫಿಕೆಂಟ್. ಇನ್ನು ಬರ್ದಿರಾ ಅಂದರೆ ಮೆಷರ್ ಮಾಡಿದ್ದೀರಾ ನೀವು. ನಾನು ಇನ್ನೂ ಒಂದು ಬರದೆ ಅಂದರೆ 0 ಅಂತ ಕನ್ಫರ್ಮ್ ಮಾಡಿದ್ದೀರಾ. ಇದು 0 ಆದಮೇಲೆ 3 ಕನ್ಫರ್ಮ್ ಮಾಡ್ತೀರಾ, ಆಮೇಲೆ 2 ಕನ್ಫರ್ಮ್ ಮಾಡಿರ್ತೀರ. ಇಲ್ಲಿ ಕನ್ಸಿಡರ್ ಮಾಡಬೇಕು. ಇದು ಡೆಸಿಮಲ್ ನಂಬರ್ ಆಗದೆ ಹೋದರೆ ಆವಾಗ ಕನ್ಸಿಡರ್ ಮಾಡೋಂಗಿಲ್ಲ.
ಕೇಳುವ ಅಲ್ಲ ಸರ್ ಹೆಂಗೆ ಸರ್ ಇದು ನೀವು 2.300 ಸೆಂಟಿಮೀಟರ್ ಮೆಷರ್ ಮಾಡಿ ಇದನ್ನ ಮೈಕ್ರೋಮೀಟರ್ ಬರೀಬೇಕು ಅಂದರೆ 10⁶ 10 ಲ್ಯಾಕ್ ಮಲ್ಟಿಪ್ಲೈ ಮಾಡಬೇಕು. 10 ಲ್ಯಾಕ್ ಮಲ್ಟಿಪ್ಲೈ ಮಾಡಿದಾಗ ನೋಡಿ ಇದನ್ನು 2.300 ರೈಟ್ ಇನ್ನು 0 ರೈಟ್ ಮಿಲಿಮೀಟ್ರ್ ಆಯಿತು ರೈಟ್. ಆಮೇಲೆ 000 1 2 3 4 5 ಪ್ಲೇಸ್ ಶಿಫ್ಟ್ ಮಾಡಬೇಕು 23000 ಆಗುತ್ತೆ. ಇದು ಮಲ್ಟಿಪ್ಲೈ ಮಾಡಿದಾಗ ಇಷ್ಟಾಗತ್ತೆ. ಆದಾಗ ನಿಮ್ಮ ಸಿಗ್ನಿಫಿಕೆಂಟ್ ಫಿಗರ್ಸ್ ಯಾವುದು ನೀವು ಇಷ್ಟು ಮೆಷರ್ ಮಾಡಿದ್ರೆ ಕರೆಕ್ಟ್ ಅಲ್ವೇ? ಕರೆಕ್ಟ್ ತಾನೆ ಬಂದ್ಬಿಡುತ್ತೆ ಅವಾಗ ಅವು ಡೌಟ್ಸ್. ಇದನ್ನು ಹಿಂಗೆ ಬರೆದ್ರೆ ಅವಾಗ ಈ 0 ಸಿಗ್ನಿಫಿಕೆಂಟ್ ಅಲ್ಲ ಸರ್. ನೀವು ಈ ಪಾಯಿಂಟ್ ಹೇಳಿದ್ರೆ ಲಾಸ್ಟ್ ನಾನ್-0 ಡಿಜಿಟ್ಸ್ಗಳನ್ನ ಕನ್ಸಿಡರ್ ಮಾಡೋಂಗಿಲ್ಲ, ಲಾಸ್ಟ್ ಝೀರೋಸ್ ಕನ್ಸಿಡರ್ ಮಾಡೋಂಗಿಲ್ಲ. ಅದು ಹೆಂಗೆ ಸರಿ ಹೋಗಲಿಲ್ಲ ಈ ಪಾಯಿಂಟಿಗೆ ಇದಕ್ಕೂ ಅಂತ ಅನಿಸಿದ್ರೆ ಅದಕ್ಕೆ ನಾವು ಸೈಂಟಿಫಿಕ್ ಮೆಥಡ್ ಅಂತ ಇರ್ತೀವಿ. ಸೈಂಟಿಫಿಕ್ ಮೆಥಡ್ ಅಂದರೆ ಏನು? ನೀವು ಎಷ್ಟು ಡಿಜಿಟ್ಸ್ನ ನಿಜವಾಗ್ಲೂ ಮೆಷರ್ ಮಾಡಿರ್ತೀರೋ ಅಷ್ಟನ್ನು ಉಳಿಸ್ಕೊಂಡು ಮಿಕ್ಕಿದ ಪವರ್ನ 10 ಪವರ್ಲಿ ಬರೀಬೇಕು. ನೀವು 1 2 3 4 ಈ ಪ್ಲೇಸಿಗೆ ಶಿಫ್ಟ್ ಮಾಡಿದ್ರಿ 2.3 ರೈಟ್. 2 ಡಿಜಿಟ್ ಮೆಷರ್ ಮಾಡಿದ್ರೆ 0 ಇಂಟು 10⁻⁴ ಎಷ್ಟು ಪ್ಲೇಸು 1 2 3 4 ಪ್ಲೇಸ್ ಶಿಫ್ಟ್ ಮಾಡಿದರೆ 4 ಬರೀಬೇಕು. ದಿಸ್ ಈಸ್ ಸೈಂಟಿಫಿಕ್ ನೊಟೇಷನ್. ಈ ಸೈಂಟಿಫಿಕ್ ನೊಟೇಷನಲ್ಲಿ ನಂಬರ್ನ ಎಕ್ಸ್ಪ್ರೆಸ್ ಮಾಡಿ ಎಷ್ಟು ಮೆಷರ್ ಮಾಡಿರ್ತೀರೋ ಅಷ್ಟು ಉಳಿಸ್ಕೊಂಡು ಬರೀಬೇಕು. ಸುಮ್ಮನೆ ಹಿಂಗೆ ಬರೆಯ ಇದನ್ನು ಸುಮ್ಮನೆ 2.3 ಬರೆಯೋಂಗಿಲ್ಲ, ಅವಾಗ ತಪ್ಪಾಗಿಬಿಡುತ್ತೆ. ಅದರ ಅರ್ಥ ಏನು? ನೀವು ಆರ್ಡಿನರಿ ಸ್ಕೇಲ್ ಯೂಸ್ ಮಾಡಿದ್ದೀರಾ. ಆದರೆ ನಾವು ಸ್ಕ್ರೂಗೇಜ್ನಲ್ಲಿ ಡೆಸಿಮಲ್ ಪಾಯಿಂಟ್ ಆದಮೇಲೆ 3 ಡಿಜಿಟ್ ಮೆಷರ್ ಮಾಡ್ತೀವಿ. ಅದನ್ನು ತೋರಿಸ್ಬೇಕು ಮೆಷರ್ಮೆಂಟ್ನಲ್ಲಿ. ವ್ಯಾಲ್ಯೂ ಇಲ್ಲ ಅಂದ್ರೂ 0 ಬರೋದು ತೋರಿಸ್ಬೇಕು. ಬಿಕಾಸ್ ಐ ಕ್ಯಾನ್ ಮೆಷರ್ ಅಪ್ ಟು 3rd ಡಿಜಿಟ್ ಆಫ್ಟರ್ ಡೆಸಿಮಲ್ ಪಾಯಿಂಟ್. ಹೀಗೆ ದಿಸ್ ಇಸ್ ಕಾಲ್ಡ್ ಸೈಂಟಿಫಿಕ್ ನೊಟೇಷನ್. ಈ ಥರ ಸುಮ್ಮನೆ ಝೀರೋಸ್ ಬಂದಾಗ ನೋಡಿ, ಈಗ ನಿಮಗೆ ವ್ಯಾಲ್ಯೂ 0.0003458 ಅಂತ ಯಾವುದೋ ಬೇರೆ ಯೂನಿಟ್ಲಿ ಬರೆದಾಗ ಹೀಗೆ ಬಂದಿದೆ. ಬಟ್ ಯು ಹ್ಯಾವ್ ಮೆಷರ್ಡ್ ದೀಸ್ 4 ಡಿಜಿಟ್ಸ್. ಆವಾಗ ನೀವು ಹೆಂಗೆ ಬರೀಬೇಕು ಸೈಂಟಿಫಿಕ್ ನೊಟೇಷನಲ್ಲಿ? 1 2 3 4 ಪ್ಲೇಸ್ನ ಡೆಸಿಮಲ್ ಪಾಯಿಂಟ್ ಶಿಫ್ಟ್ ಮಾಡಿ. ಆವಾಗ 3.458 3 ಉಳಿಸ್ಕೊಳ್ತಾರೆ ಬಿಕಾಸ್ 3 ಮೆಷರ್ ಮಾಡಿದ್ದೀರಾ. ಇಂಟು 10⁻⁴ ಎಷ್ಟು ಪ್ಲೇಸ್ ಶಿಫ್ಟ್ ಮಾಡಿದ್ರೆ ನೋಡಿ 1 2 3 4 4 ಪ್ಲೇಸು. ನಂಬರ್ ಲೆಸ್ ದೆನ್ ಇದ್ದರೆ ಮೈನಸ್ ಬರೀಬೇಕು. -4 ಪ್ಲೇಸ್ ಶಿಫ್ಟ್ ಮಾಡಿದ್ದೀರಾ ನೋಡಿ. ಇದು ಸೈಂಟಿಫಿಕ್ ನೊಟೇಷನ್. ಹೌ ಮೆನಿ? 4 ಪ್ಲೇಸ್ ಯು ಹ್ಯಾವ್ ಶಿಫ್ಟೆಡ್. ದಟ್ಸ್ ವೈ 3.45 10⁻⁴. ದಿಸ್ ಈಸ್ ದಿ ಮೆಥಡ್ ಆಫ್ ರೈಟಿಂಗ್ ಅ ನಂಬರ್ ಇನ್ ಸೈಂಟಿಫಿಕ್ ನೊಟೇಷನ್. ಈ ಥರ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಅಲ್ಲಿಗೆ ಸುಮ್ಮನೆ ಹೀಗೆ ಬರೋದು, ನೀವು ಎಷ್ಟು ಡಿಜಿಟ್ಸ್ ಮೆಷರ್ ಮಾಡಿವಿ ಅಂತ ತೋರಿಸ್ದೇವೆ ಆದರೆ ಈ ಝೀರೋಸ್ ಇದು ಬರ್ಕೊಳ್ಳೋಂಗಿಲ್ಲ. ಈ ಝೀರೋಸು ಇನ್ಸಿಗ್ನಿಫಿಕೆಂಟ್. ನಿಮಗೆ ಗೊತ್ತಿದೆ ಯು ಹ್ಯಾವ್ ಮೆಷರ್ಡ್ ದೀಸ್ ಟು ಫ್ರಮ್ ಎಕ್ಸ್ಪೆರಿಮೆಂಟ್ ಅಂದರೆ ಹಿಂಗೆ ಬರೋದು ತೋರಿಸ್ಬೇಕು, ಈ ಥರ ಬರೋದು ತೋರಿಸ್ಬೇಕು. ಇದು ಮೆಥಡ್ ಆಫ್ ಏನು ಹೇಳಿ ಸೈಂಟಿಫಿಕ್ ನೊಟೇಷನ್ ಪ್ಲಸ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಅಲ್ಟಿಮೇಟ್ಲಿ ಸ್ಟೂಡೆಂಟ್ಸ್, ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದರೆ ಒಂದು ಎಕ್ಸ್ಪೆರಿಮೆಂಟ್ನಲ್ಲಿ ನೀವು ಎಷ್ಟು ಡಿಜಿಟ್ಸ್ನ ನಿಜವಾಗ್ಲೂ ಮೆಷರ್ ಮಾಡಿರ್ತೀರೋ ಅಷ್ಟನ್ನು ಉಳಿಸ್ಕೊಳ್ಳೋ ಮೆಥಡು. ಯು ಹ್ಯಾವ್ ಟು ರಿಟೈನ್ ಹೌ ಮೆನಿ ಡಿಜಿಟ್ಸ್ ಯು ಹ್ಯಾವ್ ಮೆಷರ್ಡ್ ಎಕ್ಸ್ಪೆರಿಮೆಂಟಲ್ಲಿ. ದಟ್ಸ್ ಇಟ್ ರೈಟ್. ಇಷ್ಟು ನೀವು ಕಲ್ತ್ಕೊಳ್ಳಿ. ಈ ವಿಡಿಯೋನ 2-3 ಟೈಮ್ಸ್ ಪ್ಲೇ ಮಾಡಿ ನೋಡ್ಕೊಳ್ಳಿ. ನೋಟ್ಸಲ್ಲೂ ಇದೆ, ಎಲ್ಲ ಕಾಪಿ ಮಾಡ್ಕೊಳ್ಳಿ. ಒನ್ಸ್ ವಿ ಸ್ಟಾರ್ಟ್ ಎಕ್ಸ್ಪೆರಿಮೆಂಟ್ಸ್ ಯು ವಿಲ್ ರಿಯಲೈಸಿಂಗ್ ಆಲ್ ದಿಸ್. ಎಲ್ಲ ಎಕ್ಸ್ಪೆರಿಮೆಂಟ್ಸ್ ಬೇಸ್ಡ್. 1-2-3 ಎಕ್ಸ್ಪೆರಿಮೆಂಟ್ಸ್ ನಾನು ಆಲ್ರೆಡಿ ಮಾಡಿಸಿದ್ದೀನಿ. ಮುಂದೆ ಮಾಡ್ತಾ ಇನ್ನೂ ಕ್ಲಾರಿಟಿ ಸಿಗುತ್ತೆ. ವಿಲ್ ಬಿ ವೆರಿ. ಆ್ಯಂಡ್ ಇಲ್ಲಿ 1 and 2 ಮಾರ್ಕ್ಸ್ ಕೇಳ್ತಾರೆ. ವಾಟ್ ಈಸ್ ನಂಬರ್ ಆಫ್ ಸಿಗ್ನಿಫಿಕೆಂಟ್? ಈ ಕ್ವಶನ್ ಇದು ಬರೋದಾಯಿತು ಆನ್ಸರ್. ಆ್ಯಂಡ್ ಈ ಥರ ನಂಬರ್ ಕೊಟ್ಟಿರ್ತಾರೆ. ಐಡೆಂಟಿಫೈ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ ಅ ಗಿವನ್ ನಂಬರ್. ನಾನು ನೋಟ್ಸ್ನಲ್ಲಿ 1-2-3 ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಜಸ್ಟ್ ಯು ಪ್ರಾಕ್ಟೀಸ್ ದೆಮ್. ಆ ಪ್ರಾಕ್ಟೀಸ್ ಮಾಡುವಾಗ ನೋಡಿ ಕೊಡ್ತಾರೆ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್. 1-2-3 ಎಕ್ಸಾಂಪಲ್ಸ್ ಕೊಡ್ತೀನಿ ನೋಡಿ. ಇಲ್ಲಿ ಫಾರ್ ಎಕ್ಸಾಂಪಲ್ 2.3508 ಇದೆ. ಆ್ಯಂಡ್ ಥರ್ಡ್ ಒನ್ 2.3000 ಇದೆ. ನೆಕ್ಸ್ಟು 0.00200 ಇದೆ. ಫೋರ್ತ್ ಒನ್ 23.04 ಇದೆ. ಇಲ್ಲಿ ಹೌ ಡು ಯು ಐಡೆಂಟಿಫೈ ನಂಬರ್ ಆಫ್ ಇನ್ನೊಂದು ಬರೀತೀನಿ. ಫಿಫ್ತ್ ಒನ್ 23.000 ಇದೆ. ಈ ಥರ ಇದ್ದಾಗ ನೀವು ಹೌ ಡು ಯು ರೈಟ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್? ಇಲ್ಲಿ ಎಲ್ಲವನ್ನೂ ಮೆಷರ್ ಮಾಡಿದ್ರೆ ಇದನ್ನು ಕೋಟ್ ಮಾಡಿದ್ರೆ ಅಂದರೆ ಇಲ್ಲಿವರೆಗೂ ಮೆಷರ್ಮೆಂಟ್ ಬಂದಿದೆ. 1 2 3 4 5 ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್. ನಂಬರ್ ಆಫ್ ಫಿಗರ್ಸ್ ಈಸ್ ಎಷ್ಟು? ಆಲ್ 5 ಯು ಹ್ಯಾವ್ ಟು ರಿಟೈನ್. 2 3 5. ಇಲ್ಲೂ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ 1 2 3 4 5 ಉಳಿಸ್ಕೋಬೇಕು. ಯಾಕಂದರೆ ನೀವು ಈ ಥರ ಬರ್ದಿರ ಅಂದರೆ ಇಲ್ಲಿವರೆಗೂ ಮೆಷರ್ ಮಾಡಿದ್ದೀರಾ. ಇದು ಮೆಷರ್ ಮಾಡಿ ಉಳಿಲ್ಲ ಅಂದರೆ ಉಳಿಸ್ಕೊಳ್ತಿರ್ಲಿಲ್ಲ. ಉಳಿಸ್ಕೋಬಾರ್ದು, ಹಾಗೆ ಬರೀಬೇಕು. ಇದು ಉಳಿಸ್ಕೊಂಡು ಒಂದು ವ್ಯಾಲ್ಯೂನಲ್ಲಿ ಇದೆ ಅಂದರೆ ಇದನ್ನು ಕೌಂಟ್ ಮಾಡಿ ಬರೀಬೇಕು. ಬಟ್ ಇಲ್ಲಿ ಮಾತ್ರ ಎಲ್ಲ ನೋಡಿ ಈ ಝೀರೋಸು ಕೌಂಟ್ ಮಾಡೋಂಗಿಲ್ಲ. ಯಾಕೆ ನೀವು ಮೆಷರ್ಮೆಂಟ್ ಶುರುವಾಗಿರೋದು ಇಲ್ಲಿಂದ. ಇದು 0 ಕನ್ಫರ್ಮ್ ಮಾಡಿದ್ರೆ ನೋಡಿ ಹಿಂಗೆ ಕಂಟ ನೋಡ್ಕೊಳ್ಳಿ.
ಇದನ್ನು 0 ಅಂತ ಕನ್ಫರ್ಮ್ ಮಾಡಿದ್ರಿ, ಇದು 0 ಕನ್ಫರ್ಮ್ ಮಾಡಿದ್ರಿ, ಆಮೇಲೆ 2 ಮಾಡಿದ್ರಿ. ಇಲ್ಲಿವರೆಗೂ ಮೆಷರ್ಮೆಂಟ್ ಬಂದೇ ಇಲ್ಲ ಇನ್ನು. ಸೊ ಇವ್ಯಾವು ಮೆಷರ್ ಮಾಡಿಲ್ಲ ನಿಮ್ಮ ಸ್ಕೇಲ್ನಲ್ಲಿ, ಇಲ್ಲಿವರೆಗೆ ಬಂದಿಲ್ಲ. ಬಟ್ ಯು ಕ್ಯಾನ್ ಮೆಷರ್ ಅಪ್ ಟು ಈ ಕಡೆಗೆ, ಇಲ್ಲಿಗೆ ಸ್ಟಾಪ್ ಆಗಿದೆ ಮೆಷರ್ಮೆಂಟ್. ಹಾಗಾಗಿ ನಂಬರ್ ಆಫ್ ಫಿಗರ್ಸ್ ಯು ಹ್ಯಾವ್ ಮೆಷರ್ಡ್ ಎಕ್ಸ್ಪೆರಿಮೆಂಟಲಿ ಈಸ್ 3. ಇಷ್ಟೇ. ಎಷ್ಟು ಸಣ್ಣದು ಡೆಸಿಮಲ್ ಪಾಯಿಂಟ್ ಇದೆ, ಎಷ್ಟು ಹಿಂದೆ ಇದೆ ಅಂತ ತೋರಿಸ್ಲಿಕ್ಕೆ ಈ 0 ಬರ್ದಿದ್ದೀರಾ. 0 ಡೆಸಿಮಲ್ ಪ್ಲೇಸಸ್ನ ಇಂಡಿಕೇಟ್ ಮಾಡುತ್ತೆ ಅಷ್ಟೇ. ಯು ಆರ್ ನಾಟ್ ಎಟ್ ಮೆಷರ್ಡ್. ಇಲ್ಲಿ ಯು ಹ್ಯಾವ್ ಮೆಷರ್ಡ್ ದೀಸ್ ವ್ಯಾಲ್ಯೂ. ನೋಡಿ 2 3 ಇದನ್ನು 4 ಕನ್ಫರ್ಮ್ ಮಾಡಿದ್ಮೇಲೆ, 0 ಕನ್ಫರ್ಮ್ ಮಾಡಿದ್ಮೇಲೆ, ಇದು 3 ಆದಮೇಲೆ ಇದು 2. ಹಾಗಾಗಿ ಯು ಹ್ಯಾವ್ ಮೆಷರ್ಡ್ 4 ಡಿಜಿಟ್ಸ್. ನೋಡಿ ಇಲ್ಲಿ ನೀವು ಮೆಷರ್ ಮಾಡಿದಿರೋ ಇಲ್ವೋ ಇವು ಗೊತ್ತಿಲ್ಲ. ಹಾಗಾಗಿ ನಿಮಗೆ ಅದೇನು ಕ್ಲಾರಿಟಿ ಇಲ್ಲದೆ ಇರೋದ್ರಿಂದ ನೀವು ನಂಬರ್ ಆಫ್ ಫಿಗರ್ಸ್ನ 2 ಮಾತ್ರ ಉಳಿಸ್ಕೋಬೇಕು. 3 ಅಂತ ಬರ್ದಿದ್ದೀರಾ ಅಂದರೆ ಮೆಷರ್ ಮಾಡೇ ಇದ್ದೀರಾ, 2 ಅಂತ ಬರ್ದಿದ್ದೀರಾ ಅಂದರೆ ಮೆಷರ್ ಮಾಡಿದ್ದೀರಾ. ಬಟ್ 0 ಕನ್ವರ್ಷನಲ್ಲೇ ಬಂದ್ಬಿಡುತ್ತೆ, ಯೂನಿಟ್ ಕನ್ವರ್ಷನಲ್ಲಿ. ಹಾಗಾಗಿ ನೀವು ಇದನ್ನು ಸೈಂಟಿಫಿಕ್ ನೊಟೇಷನ್ ಬರೆದು ತೋರಿಸಬೇಕು. ಇನ್ ಕೇಸ್ ನೀವು ಈ 0ನ ಮೆಷರ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಆವಾಗ 2.30 ಅಂತ ಉಳಿಸ್ಕೊಂಡು ಡೆಸಿಮಲ್ ಪ್ಲೇಸ್ನ ಬರೀಬೇಕು. ಡೆಸಿಮಲ್ ಪ್ಲೇಸ್ ಎಲ್ಲಿದೆ ಈಗ ಹೇಳಿ ಸ್ಟೂಡೆಂಟ್ಸ್? ನೋಡಿ ಇಲ್ಲಿದೆ, ಈ ನಂಬರ್ ಆದಮೇಲಿದೆ. ನಾನು ತೋರಿಸಿಲ್ಲ, ಇದನ್ನ ಹಿಂಗೂ ಬರಿಬೋದು, ಹೀಗೂ ಬರಿಬೋದು, ಇಲ್ಲ ಇದನ್ನು ಬಿಟ್ಟೇ ಬರಿಬೋದು. ಈ ನಂಬರ್ನ 23000 ಹಿಂಗೂ ಬರಿಬೋದು, ಇಲ್ಲ 0.0 ಎರಡೂ ಒಂದೇ. ನಾನು ಡೆಸಿಮಲ್ ಪಾಯಿಂಟ್ ತೋರಿಸದೆ ಹೋದ್ರೂ ನೀವು ಹಿಂಗೆ ಅನ್ಕೋಬೇಕು. ಆವಾಗ 1 2 3 4 ಪ್ಲೇಸ್ ಶಿಫ್ಟ್ ಮಾಡಿದರೆ 10⁴ ಬರೀಬೇಕು. ಈ 0 ಉಳಿಸ್ಕೊಂಡ್ರೆ ಯಾಕಂದ್ರೆ ನಿಮಗೆ ಗೊತ್ತು ಮೆಷರ್ ಮಾಡಿದ್ದೀರ. ನೀವು ಹಿಂಗೆ ಬರೆದ್ರೆ ಅವಾಗ ಅವ್ರಿಗೆ ಗೊತ್ತಾಗುತ್ತೆ, ಓದೋರಿಗೆ, ಓ ಯು ಹ್ಯಾವ್ ಮೆಷರ್ಡ್. ಆವಾಗ ನೀವು ಇಲ್ಲಿ ನಂಬರ್ ಆಫ್ ಫಿಗರ್ಸ್ನ 3 ಬರ್ಕೋಬೇಕು. ಈ ನಂಬರ್ನ ಹೀಗೆ ಬರೆಯೋದನ್ನು ಸೈಂಟಿಫಿಕ್ ನೊಟೇಷನ್ ಅಂತಾರೆ. ಫಸ್ಟ್ ಡಿಜಿಟ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಹಾಕಿ ಡೆಸಿಮಲ್ ಪ್ಲೇಸ್ ವ್ಯಾಲ್ಯೂನ ಪವರ್ಲಿ ಬರೀಬೇಕು. ಎಷ್ಟಿದೆ ಪ್ಲೇಸ್ ಇದು? 1 2 3 4 10⁴ 10,000 ಪ್ಲೇಸ್ ಇದು. ಆರ್ಡರ್ ಆಫ್ ನಂಬರ್ ಇಸ್ 10,000. ನೋಡಿ ಹೀಗೆ ಬರೀಬೇಕು. ಇದು ದಿ ವೇ ವಿ ಐಡೆಂಟಿಫೈ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಇದನ್ನ ರೆಗ್ಯುಲರಾಗಿ ಮಾಡೋಣ ಆ್ಯಸ್ ಅ ಪ್ರಾಬ್ಲಮ್. 1 ಮಾರ್ಕ್ಸ್ 2 ಮಾರ್ಕ್ಸ್ ತುಂಬ ಈಸಿ ಇದೆ. ಒಂದು 2-3 ಟೈಮ್ಸ್ ಇದನ್ನು ರೆಫರ್ ಮಾಡಿ ವಿಡಿಯೋನ. ಒಂದು ಸರಿ ಕೊಟ್ಟಿರೋ ನೋಟ್ಸ್ನ ಓದ್ಕೊಳ್ಳಿ. ದಿಸ್ ಕಂಪ್ಲೀಟ್ಸ್ ಯುವರ್ ಚಾಪ್ಟರ್, ರೈಟ್? ನೆಕ್ಸ್ಟ್ ವಿಲ್ ಕಂಟಿನ್ಯೂ.